ಹಲೋ ನಮಸ್ಕಾರ ಎಲ್ಲರಿಗೂ ಗಡಸ್ವರ್ ಸ್ಟಾರ್ಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ಈ ಸಮಯದಲ್ಲಿ ನಿಮ್ಮ ಗಮನಕ್ಕೆ ಬರಬೇಕಾಗಿರುವಂಥ ಸಂದೇಶಗಳೇನು, ಗೈಡೆನ್ಸ್ ಏನು, ಅಥವಾ ಎನಿ ಇನ್ಫಾರ್ಮೇಷನ್ ಏನೆಲ್ಲ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮ್ಮ ಗಮನಕ್ಕೆ ಈಗ ಸದ್ಯನ ಸಂದರ್ಭದಲ್ಲಿ ನಿಮಗೆ ತರಬೇಕಂತ ಅಂದ್ಕೊಳ್ತಾ ಇದ್ದಾರೆ, ಅದನ್ನೆಲ್ಲ ನೋಡೋಣ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ. ಯಾಕೆಂದರೆ ಇಂಟ್ರೆಸ್ಟಿಂಗ್ ಆಗಿ ಏನು ಆಪ್ಷನ್ಸ್ ಕೊಡೋದು ನಿಮಗೆ ಪಿಕ್ ಮಾಡೋಕ್ಕೆ ಅಂದಾಗ ಡ್ರ್ಯಾಗನ್ ಇಸ್ ದ ಎನರ್ಜಿ ಸ್ಟ್ರಾಂಗ್ ಆಗಿ ಬಂದಿದ್ದು. ಸೊ ಇಟ್ ಈಸ್ ಕೈಂಡ್ ಆಫ್ ಇಂಟ್ರೆಸ್ಟಿಂಗ್. ಯಾಕೆಂದರೆ ಎಕ್ಲಿಪ್ಸ್ ಸೀಸನ್ ಮಧ್ಯದಲ್ಲಿದ್ದೀವಿ. ಇವಾಗ ತಾನೇ ಒಂದು ಎಕ್ಲಿಪ್ಸ್ ಆಯಿತು, ನೆಕ್ಸ್ಟ್ ಫುಲ್ ಮೂನಲ್ಲಿ ಇನ್ನೊಂದು ಎಕ್ಲಿಪ್ಸ್ ಆಗೋದಿದೆ, ಮರ್ಕ್ಯುರಿ ರೆಟ್ರೋಗ್ರೇಡ್ಗೆ ಎಂಟರ್ ಆಗಿದ್ದೀವಿ. ಸೊ ಎನರ್ಜಿ ಈಸ್ ಲೈಕ್ ಒಂದು ಎನರ್ಜೆಟಿಕ್ ಸೂಪ್ ಬೌಲ್ ಒಳಗಡೆ ಇರೋ ಥರ ಇದೆ ಎನರ್ಜೀಸು. ಲೈಕ್ ಇಟ್ ಈಸ್ ಫ್ಲಕ್ಚುವೇಟಿಂಗ್ ಅಪ್ ಆ್ಯಂಡ್ ಡೌನ್ ಆ್ಯಂಡ್ ಕೆಲವ್ರಿಗೆ ಆ್ಯಂಗ್ಸೈಟಿ ಜಾಸ್ತಿ ಇರ್ಬೋದು, ಕೆಲವ್ರಿಗೆ ಫಿಯರ್ ಜಾಸ್ತಿ ಆಗಿರ್ಬೋದು, ಕೆಲವ್ರಿಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗಿರ್ಬೋದು. ಸೊ ಎನರ್ಜಿ ಈಸ್ ಕೈಂಡ್ ಆಫ್ ರೋಲರ್ ಕೋಸ್ಟರ್ ಈಗ ಸದ್ಯಕ್ಕೆ. ಸೊ ಲೆಟ್ಸ್ ಸಿ ಏನು ಹೇಳ್ತಾರೆ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ, ಏನು ಇಂಪಾರ್ಟೆಂಟ್ ಮೆಸೇಜಸ್ ಇದೆ ಅಂಥೇಳಿ. ಲೆಟ್ಸ್ ಬಿಗೇನ್ ಇವತ್ತನ ರೀಡಿಂಗ್ನ. 2 ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್, ಈ ಕಾರ್ಡ್ ಆಕ್ವಾಮರೀನ್ ಡ್ರ್ಯಾಗನ್, ನೆಪ್ಟ್ಯೂನ್ ಪ್ಲಾನೆಟ್ಗೆ ಕನೆಕ್ಟ್ ಆಗಿರುವಂಥದ್ದು ಇದು. ಓಕೆ, ಸೊ ಆಪ್ಷನ್ ನಂಬರ್ 2, ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಬಂದು ಆರೆಂಜ್ ಗೋಲ್ಡ್ ಡ್ರ್ಯಾಗನ್. ಓಕೆ, ಸೊ ಯಾವುದರಲ್ಲಿ ನಿಮಗೆ ಮೆಸೇಜಸ್ ಇದೆ ಅಂತ ಅನ್ನಿಸ್ತಾ ಇದೆ ಇವತ್ತಿನ ರೀಡಿಂಗಲ್ಲಿ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ಮೆಸೇಜ್ ಆಗಿರುತ್ತೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ, ಎಸ್ಪೆಷಲಿ ಡ್ರ್ಯಾಗನ್ ಎನರ್ಜಿಯಿಂದ. ಸೊ ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗ್ರೂಪ್ ನಂಬರ್ 1 ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದ ತಕ್ಷಣ ಮೊದಲನೇದು ನನಗೆ ಕೇಳಿಸಿದ್ದು ಅಥವಾ ಅನಿಸಿದ್ದು ನನ್ನ ಮೈಂಡ್ ಒಳಗಡೆ, ಡು ನಾಟ್ ಬಿಲೀವ್ ಅಂತ ಹೇಳಿ. ಯೂಶಲಿ ಮೆಸೇಜ್ ಬರುತ್ತೆ ಬಿಲೀವ್ ಅಂತೇಳಿ, ಡು ನಾಟ್ ಬಿಲೀವ್ ಅಂತ ಹೇಳಿ ಮೆಸೇಜ್ ಬರ್ತಾ ಇರೋದು. ಡು ನಾಟ್ ಬಿಲೀವ್. ನಿಮ್ಮ ಮೈಂಡಲ್ಲಿ ಏನಾದರೂ ಕಾನ್ಫ್ಲಿಕ್ಟಿಂಗ್ ಎನರ್ಜೀಸ್, ಕಾನ್ಫ್ಲಿಕ್ಟಿಂಗ್ ಡಿಸ್ಕಷನ್ಸ್ ನಡೀತಾ ಇದ್ರೆ ಈಗ ಸದ್ಯಕ್ಕೆ. ಯಾಕೆಂದರೆ ನೀವೇ ಯಾವುದಾದ್ರೂ ವಿಚಾರದ ಬಗ್ಗೆ ಪರ ವಿರೋಧ ಎರಡೂ ನೀವೇ ಮಾತಾಡ್ಕೊಳ್ತಾ ಇರ್ಬೋದು, ಅಥವಾ ನೀವೇ ಡೌಟ್ಗಳನ್ನ ಪಡ್ತಾ ಇರ್ಬೋದು. ಒನ್ ಪಾಯಿಂಟಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಇತ್ತು ಈ ಪರ್ಟಿಕ್ಯುಲರ್ ಏರಿಯಾ ಬಗ್ಗೆ, ಇವಾಗ ನೀವು ಅದ್ರ ಬಗ್ಗೆ ಡೌಟ್ ಪಡ್ತಾ ಇರೋದು, ಅದ್ರ ಬಗ್ಗೆ ವಿಮರ್ಶಿಸ್ತಾ ಇರೋದು, ಚರ್ಚಿಸ್ತಾ ಇರೋದು, ಆಲೋಚಿಸ್ತಾ ಇರೋದು, ಡೌನ್ವರ್ಡ್ ಸ್ಪೈರಲಿಗೆ ಎಂಟರ್ ಆಗ್ತಾ ಇರೋದು. ಅಟ್ ಸಮ್ ಪಾಯಿಂಟ್ ಇಟ್ ವಾಸ್ ವೆರಿ ಗುಡ್ ಈ ಪರ್ಟಿಕ್ಯುಲರ್ ಸಬ್ಜೆಕ್ಟ್. ಬಟ್ ಇವಾಗ ದೇರ್ ಇಸ್ ಲಾಡ್ ಆಫ್ ಓವರ್ವೆಲ್ಮಿಂಗ್ ಎನರ್ಜಿ. ಈ ಎನರ್ಜಿ ಬಂದು ಸಿಕ್ಕಾಪಟ್ಟೆ ಹೈಟನ್ ಆಗಿರೋ ಥರ ಇದೆ. ಏಕೆಂದರೆ ನಂಗೆ ಮಾತಾಡಬೇಕಾದ್ರೆ ನನ್ನ ಚೆಸ್ಟ್ ಕ್ಯಾವಿಟಿಯಿಂದ, ಚೆಸ್ಟ್ ಏರಿಯಾಯಿಂದ ಈ ಟಾರ್ನೆಡೋ ಎನರ್ಜಿ ಥರ ಮೇಲ್ಗಡೆಗೆ ಸ್ಪೈರಲ್ ಆಗಿ ಎನರ್ಜಿ ಮೇಲ್ ರೇಸ್ ಆಗ್ತಾ ಇದೆ. ಸೊ ರೇಸ್ ಆಗ್ತಾ ಆಗ್ತಾ ನನಗೆ ದುಃಖ ಬರ್ತಾ ಇರೋ ಥರ ಅನ್ನಿಸ್ತಾ ಇದೆ. ಲೈಕ್ ಐ ವಾಂಟ್ ಕ್ರೈ. ಯಾಕೆ ಅಂತ ಗೊತ್ತಿಲ್ಲ, ಐ ವಾಂಟ್ ಟು ಕ್ರೈ. ನನಗೆ ಅಳಬೇಕು ಅಂತ ಅನ್ನಿಸ್ತಾ ಇದೆ. ಬಾಡಿ ಎಲ್ಲ ಟೈಟ್ ಆಗ್ತಾ ಇದೆ, ಮೈಂಡ್ ಎಲ್ಲ ಸ್ವಲ್ಪ ಫಾಗಿ ಎನರ್ಜಿ ಥರ ಅನ್ನಿಸ್ತಾ ಇದೆ. ಯಾವ ಕಾರಣಕ್ಕೆ ಅಳಬೇಕು ಅಂತ ಗೊತ್ತಿಲ್ಲ, ಬಟ್ ಅಳು ಬರ್ತಾ ಇದೆ. ಸೊ ಈ ಥರ ಎಲ್ಲ ಸ್ವಲ್ಪ ಹೆವಿನೆಸ್ ಅಂತ ಅನ್ನಿಸ್ತಿದ್ರೆ, ಎನರ್ಜಿ ಡೆನ್ಸ್ ಅಂತ ಅನ್ನಿಸ್ತಿದ್ರೆ, ದಿಸ್ ಇಸ್ ಟೆಂಪರರಿ. ಈ ಎನರ್ಜಿ ಏನನ್ನು ನೀವು ಫೀಲ್ ಮಾಡ್ತಾ ಇದ್ದೀರಾ ಅದು ಸಬ್ಸೈಡ್ ಆಗುತ್ತೆ, ಅದು ರಿಲೀಸ್ ಆಗುತ್ತೆ, ಮತ್ತು ಯು ವಿಲ್ ಸ್ಟಾರ್ಟ್ ಫೀಲಿಂಗ್ ನಾರ್ಮಲ್. ಸೊ ಹೆದರ್ಕೊಳ್ಬೇಡಿ ಅಥವಾ ತುಂಬಾ ಓವರ್ ಥಿಂಕ್ ಮಾಡಬೇಡಿ ಸಿಚುವೇಶನ್ ಬಗ್ಗೆ, ವಾಟ್ ಎವರ್ ಇಸ್ ದ ಸಿಚುವೇಶನ್. ಅಥವಾ ಇನ್ ಜನರಲ್ ಆಗಿನೂ ಕೂಡ ಇಫ್ ಯು ಆರ್ ಫೀಲಿಂಗ್ ಓವರ್ವೆಲ್ಮ್ಡ್ ಲೈಫ್ ಬಗ್ಗೆ ಇನ್ ಜನರಲ್ ಆಗಿ, ಏಕೆಂದರೆ ಈ ಸಮಯದಲ್ಲಿ ಎನರ್ಜಿ ಎಷ್ಟರ ಮಟ್ಟಿಗೆ ಹೆವಿ ಇದೆ, ಡೆನ್ಸ್ ಇದೆ ಅಂತ ಅಂದರೆ, ಇವಾಗ ಆಲ್ರೆಡಿ ಓವರ್ ಥಿಂಕಿಂಗ್ ಹ್ಯಾಬಿಟ್ ಇರೋರಿಗೆ ಇಟ್ ಈಸ್ ಗೋಯಿಂಗ್ ಟು ಆ್ಯಂಪ್ಲಿಫೈ. ಈ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಇಟ್ಟು ಝೂಮ್ ಮಾಡಿ ಆ ಸಿಚುವೇಶನನ್ನು ಅಷ್ಟು ಡೀಪಾಗಿ ತೊಗೊಂಡು ಹೋಗಿ ಆಲ್ರೆಡಿ ಇರೋ ಭಯನ ಇಂಟು 100 ಟೈಮ್ಸ್ ಆ್ಯಂಪ್ಲಿಫೈ ಮಾಡಿ, ದ್ಯಾಟ್ ಈಸ್ ದ ಕೈಂಡ್ ಆಫ್ ಫಿಯರ್ ಜನ್ರೇಟ್ ಮಾಡ್ತಾ ಇರೋದು ಈಗ ಕರೆಂಟ್ ಎನರ್ಜೀಸ್, ಕರೆಂಟ್ ಸಿಚುವೇಶನ್, ಅಥವಾ ಕಲೆಕ್ಟಿವ್ ಡೆನ್ಸ್ನೆಸ್, ಕಲೆಕ್ಟಿವ್ ಡಾರ್ಕ್ನೆಸ್ ಈ ಸಮಯದಲ್ಲಿ. ಐ ಥಿಂಕ್ ಇಟ್ ಈಸ್ ಹಿಟ್ಟಿಂಗ್ ನಿಮಗೆ ಸ್ವಲ್ಪ ಹಾರ್ಡ್ ಆಗಿ ಈ ಸಿಚುವೇಶನು. ಸೊ ಮೊದಲನೇದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಜಸ್ಟ್ ರಿಲ್ಯಾಕ್ಸ್ ಆ್ಯಂಡ್ ಡು ನಾಟ್ ಬಿಲೀವ್. ನಿಮ್ಮ ಮೈಂಡು ಕ್ರಿಟಿಸೈಸ್ ಮಾಡ್ತಾ ಇರೋದು, ನಿಮ್ಮ ಮೈಂಡು ಓವರ್ ಥಿಂಕ್ ಮಾಡ್ತಾ ಇರೋದು, ನಿಮ್ಮ ಮೈಂಡು ವರ್ಸ್ಟ್ ಕೇಸ್ ಸಿನಾರಿಯೋಸ್ಗೆ ಜಂಪ್ ಆಗ್ತಾ ಇರೋದು,
ಸೊ ದೆರ್ ಇಸ್ ಅ ಲಾಡ್ ಆಫ್ ವರ್ಸ್ಟ್ ಕೇಸ್ ಸಿನಾರಿಯೋ ನಾವು ಯೋಚಿಸ್ತಾ ಇರೋದು ಈಗ ಕರೆಂಟ್ ಸಿಚುವೇಶನಲ್ಲಿ. ಬಿಕಾಸ್ ನೆಪ್ಟ್ಯೂನ್ ಎನರ್ಜಿ ಇರೋದ್ರಿಂದ ಇದು ಸ್ವಲ್ಪ ಇಲ್ಯೂಷನರಿ ಎನರ್ಜಿ, ತುಂಬಾ ಡ್ರೀಮಿ ಎನರ್ಜಿ. ಈ ಡ್ರೀಮಿ ಎನರ್ಜಿ ಬಂದು ಇಲ್ಲ ನಮಗೆ ಸಪೋರ್ಟ್ ಮಾಡ್ಬೋದು ಫ್ಯೂಚರ್ನ ನಾವು ಆ ಡ್ರೀಮ್ ಸ್ಟೇಟಲ್ಲಿ ನೋಡೋದಕ್ಕೆ, ಅಥವಾ ಇಲ್ಲದೆ ಇರೋದನ್ನ ತೋರಿಸಿ ನಮಗೆ ಆಂಗ್ಸೈಟಿನೂ ಕ್ರಿಯೇಟ್ ಮಾಡ್ಬೋದು. ಯಾಕೆಂದರೆ ದಿಸ್ ಇಸ್ ಇಲ್ಯೂಷನ್. ಆ ಮಾಯೆ ಅನ್ನೋ ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿ ಇರೋದು ಈಗ ಸದ್ಯಕ್ಕೆ. ದೆರ್ ಇಸ್ ಅ ವೇಲ್ ನಮಗೂ ಮತ್ತು ಕ್ಲಾರಿಟಿಗೂ ಮಧ್ಯ ದೆರ್ ಇಸ್ ಕೈಂಡ್ ಆಫ್ ಅ ಬ್ಯಾರಿಯರ್ ಈಗ ಸದ್ಯಕ್ಕೆ. ಅಷ್ಟೊಂದು ಕ್ಲಿಯರ್ ಆಗಿ ನಮಗೆ ಯೋಚನೆ ಮಾಡೋಕ್ಕಾಗದೇ ಇರ್ಬೋದು. ಸಣ್ಣ ಸಣ್ಣ ವಿಚಾರನೂ ನಮಗೆ ಟ್ರಿಗರ್ ಮಾಡ್ತಾ ಇರ್ಬೋದು. ಯಾರೋ ಏನೋ ಬೇರೆ ಉದ್ದೇಶ ಇಟ್ಕೊಂಡು ಏನಾದರೂ ಹೇಳ್ಬೋದು, ಬಟ್ ನಮಗೆ ಅದು ಆಬ್ಸಲ್ಯೂಟ್ಲಿ ಇಟ್ ಈಸ್ ಹಿಟ್ಟಿಂಗ್ ಹಾರ್ಡ್. ನಮ್ಮ ಹಳೆ ಟ್ರಿಗರ್ಗಳು ಹಿಟ್ ಆಗ್ಬೋದು, ಹಳೆ ಪೇನ್ ಹಿಟ್ ಆಗ್ಬೋದು, ಅಥವಾ ಹಳೆ ಟ್ರಾಮಾ ಹಿಟ್ ಆಗ್ಬೋದು. ಸೊ ದ್ಯಾಟ್ ವಿ ಮೇ ಫೀಲ್ ನರ್ವಸ್. ನಾವು ಇಷ್ಟೆಲ್ಲ ಹೀಲಿಂಗ್ ಮಾಡಿ ಇಷ್ಟೆಲ್ಲ ಮುಂದೆ ಬಂದಿದ್ದೀವಿ, ಬಟ್ ತಿರ್ಗಾ ಅದೇ ಫಿಯರ್ ಬರ್ತಾ ಇದೆ, ತಿರ್ಗಾ ಅದೇ ಥರ ಆಲೋಚಿಸ್ತಾ ಇದ್ದೀನಿ ಅಂತ ಎಲ್ಲ ಅನ್ನಿಸ್ತಾ ಇರ್ಬೋದು. ಸೊ ಅದಕ್ಕೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಕ್ಲಿಯರ್ ಆಗಿ ಹೇಳ್ತಾ ಇರೋದು, ಡೂ ನಾಟ್ ಬಿಲೀವ್ ಯುವರ್ ಮೈಂಡ್. ನಿಮ್ಮ ಮೈಂಡನ್ನು ನಂಬೋದು ಈಗ ಸದ್ಯಕ್ಕೆ ಅಂತ ಒಂದು ಲೈಕ್ ಪ್ರೊಡಕ್ಟಿವ್ ವಿಚಾರ ಅಲ್ಲ ಇವಾಗ. ಸೊ ಡು ನಾಟ್ ಬಿಲೀವ್ ಪ್ರತಿಯೊಂದೂ ನಿಮ್ಮ ಮೈಂಡ್ ಏನು ಹೇಳ್ತಿದೆ ಈಗ ಸದ್ಯಕ್ಕೆ. ಅಟ್ಲೀಸ್ಟ್ 70-80% ಇಸ್ ನಾಟ್ ಟ್ರೂ ಈಗ ಸದ್ಯಕ್ಕೆ ಏನು ನಡೀತಿದೆ ನಮ್ಮ ಮೈಂಡಲ್ಲಿ. ಸೊ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಇವಾಗ ಜಸ್ಟ್ ಟೇಕ್ ಕಾಮ್. ಸಮುದ್ರದಲ್ಲಿ ಅಲೆ ಜೋರಾಗಿ ಎದ್ದೇಳಬೇಕಾದ್ರೆ ನೀವು ಏನು ಮಾಡೋದಕ್ಕಾಗೋದಿಲ್ಲ ಆ ಸಮಯದಲ್ಲಿ. ಆ ಅಲೆ ಜೊತೆಗೆ ನಾವು ಹೇಗೆ ಅಪ್ಸ್ ಆ್ಯಂಡ್ ಡೌನ್ಸನ್ನು ನ್ಯಾವಿಗೇಟ್ ಮಾಡೋದು ಅಷ್ಟು ಮಾತ್ರ ನಾವು ಯೋಚನೆ ಮಾಡೋಕ್ಕಾಗೋದು. ಅದ್ರ ವಿರುದ್ಧವಾಗಿ ನಾವು ಸ್ವಿಮ್ ಮಾಡೋಕ್ಕಾಗೋದಿಲ್ಲ. ಅದನ್ನು ಸ್ವಿಮ್ ಮಾಡೋಕ್ಕೆ ಹೋದರೆ ವಿಲ್ ಬಿ ಹರ್ಟ್ ರಿಯಲಿ ಬ್ಯಾಡ್. ಸೊ ಇಂಟೆಲಿಜೆಂಟ್ ಥಿಂಗ್ ಅಥವಾ ಸ್ಮಾರ್ಟ್ ಥಿಂಗ್ ನಾವೇನು ಮಾಡ್ಬೋದು ಇವಾಗ ಅಂತ ಅಂದರೆ, ಆ ಅಲೆ ಎಷ್ಟರ ಮಟ್ಟಿಗೆ ಮೇಲೆದ್ದು ಕೆಳಗಡೆ ಮತ್ತೆ ಬಂದು ಮತ್ತೆ ಫ್ಲ್ಯಾಟ್ ಆಗಿ ಮತ್ತೆ ನ್ಯೂಟ್ರಲೈಸ್ ಆಗಿ ಮತ್ತೆ ಕಾಮ್ ಆಗೋ ತನಕ ಡೂ ನಾಟ್ ಮೇಕ್ ರ್ಯಾಶ್ ಡಿಸಿಷನ್ಸ್. ಆದಷ್ಟು ಸಮಾಧಾನವಾಗಿರುವಂಥ ಕೆಲಸಗಳನ್ನ ಮಾಡೋದು. ಲೈಕ್ ದೊಡ್ಡ ಡಿಸಿಷನ್ಸ್ಗಳಿಂದ ಸ್ವಲ್ಪ ದೂರ ಇರೋದು. ಆದಷ್ಟು ನಿಮಗೆ ರಿಲ್ಯಾಕ್ಸ್ ಆಗುವಂಥ ಹಾಬೀಸು, ಪ್ರಾಕ್ಟೀಸಸ್ಸು, ಎಕ್ಸಸೈಸ್ ಮಾಡೋದು, ಹೆಲ್ದಿಯಾಗಿ ಊಟ ಮಾಡೋದು, ಏನು ನಿಮ್ಮ ಕಂಟ್ರೋಲಲ್ಲಿದೆ, ಏನು ನಿಮ್ಮ ಕೈಯಲ್ಲಿ ಈಗ ಸದ್ಯಕ್ಕೆ ಸಾಧ್ಯ ಮ್ಯಾನೇಜ್ ಮಾಡೋದಕ್ಕೆ, ಅದ್ರ ಮೇಲೆ ಮಾತ್ರ ಫೋಕಸ್ ಮಾಡೋದು ಈಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಈ ಕಾರ್ಡಲ್ಲಿ ಇದೆ ಈ ಕೀ ಮತ್ತು ಈ ತ್ರಿಶೂಲ ಏನಿದೆ, ಇದು ನೆಪ್ಟ್ಯೂನ್ ಎನರ್ಜಿದು ಸಿಂಬಲ್ ಅದು. ಸೊ ಇದೆರಡೂ ಗೋಲ್ಡನ್ ಕಲರಲ್ಲಿರೋದು. ಈ ಹಿಂದ್ಗಡೆ ಇರೋದೆಲ್ಲ ಸ್ವಲ್ಪ ಡಲ್ ಬ್ಲೂ. ಸೊ ವಿಚ್ ಮೀನ್ಸ್ ಇದೆರಡೂ ಗ್ಲೋ ಆಗ್ತಾ ಇರೋದು. ಈ ನೆಪ್ಟ್ಯೂನ್ ಎನರ್ಜಿ ಗ್ಲೋ ಆಗ್ತಾ ಇರೋದು ಇಲ್ಯೂಷನ್ ಹೈಲೈಟ್ ಆಗಿರೋದು, ಬಟ್ ಕೀ ಕೂಡ ಗ್ಲೋ ಆಗ್ತಾ ಇರೋದು ಅಥವಾ ಗೋಲ್ಡನ್ ಕಲರಲ್ಲಿರೋದು ನಮ್ಮ ಕೈಯಲ್ಲಿದೆ ಈಗ ಸದ್ಯಕ್ಕೆ. ಎಲ್ಲ ಸಿಚುವೇಶನ್ ನಾವು ಅಂದ್ಕೊಂಡಿರೋ ಥರ ಹಾರಿಬಲ್ ಇಲ್ಲ. ವಿ ಆರ್ ಓನ್ಲಿ ಅಸ್ಯೂಮಿಂಗ್ ಅಥವಾ ಇಲ್ಯೂಷನರಿ. ಆ ಮಾಯೆ ಎನರ್ಜಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ. ಬಟ್ ಒನ್ಸ್ ಅದೆಲ್ಲ ಡಿಸಿಪೇಟ್ ಆಗ್ತಾ ವಿ ವಿಲ್ ಫೀಲ್ ಮಚ್ ಬೆಟರ್ ಅಂತ ಹೇಳಿ ವಿಲ್ ಫೀಲ್ ಮಚ್ ಬೆಟರ್. ಮತ್ತೆ ಇನ್ ಕಂಟ್ರೋಲ್ ಅಥವಾ ಇನ್ಚಾರ್ಜಲ್ಲಿ ಮತ್ತೆ ನಮ್ಮ ಇನ್ಚಾರ್ಜಿಗೆ ಬರುತ್ತೆ ಲೈಫು ಅನ್ನೋ ಥರ. ಇನ್ನೊಂದೇನೆಂದರೆ, ಈಗ ನಾನು ಮಾತಾಡಬೇಕಾದ್ರೆ ಐ ವಾಸ್ ಲಾಸ್ಟ್ ಲೈಕ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್, ಒಂದು 3-4 ಸೆಕೆಂಡ್ಸ್ ಐ ವಾಸ್ ಕಂಪ್ಲೀಟ್ಲಿ ನಾಟ್ ಹಿಯರ್ ಈ ರೂಮಲ್ಲಿ. ಲೈಕ್ ಐ ವಾಸ್ ಲಾಸ್ಟ್ ನನ್ನ ಮೈಂಡಲ್ಲಿ. ಎಲ್ಲಿ ಹೋದೆ ಅಂತ ಕೂಡ ಗೊತ್ತಿಲ್ಲ, ಏನು ಯೋಚಿಸ್ತಾ ಇದೆ ಅಂತ ಕೂಡ ಗೊತ್ತಿಲ್ಲ. ದಟ್ ಈಸ್ ಹೌ ಈಗ ಸದ್ಯಕ್ಕೆ ನಿಮಗೆ ಅನ್ನಿಸ್ಬೋದು, ವಿಚ್ ಈಸ್ ಆಲ್ ನಾರ್ಮಲ್. ನಿಮ್ಮಲ್ಲೇನು ತಪ್ಪಿಲ್ಲ ಅಥವಾ ನೀವೇನು ತಪ್ಪು ಮಾಡ್ತಿಲ್ಲ ಅಥವಾ ನೀವು ವೀಕ್ ಅಲ್ಲ. ಲೈಕ್ ಕೆಲವ್ರು ನಿಮ್ಮನ್ನು ನೀವು ಸೆಲ್ಫ್ ಬ್ಲೇಮ್ ಮಾಡ್ಕೊಳ್ತಾ ಇರ್ಬೋದು ಈಗ ಸದ್ಯದಲ್ಲಿ. ನನ್ನ ಕೈಲಿ ಇದು ಆಗಲ್ಲ, ನನ್ನ ಕೈಲಿ ನನ್ನ ಕೈಲಿ ಇದಾಗತ್ತೆ ಅಂತ ಅಂದ್ಕೊಂಡಿದ್ದೆ, ನಾನು ವೇಸ್ಟು, ಯೂಸ್ಲೆಸ್ಸು. ಸೊ ಎನಿಥಿಂಗ್ ಲೈಕ್ ದ್ಯಾಟ್ ಈಗ ಸದ್ಯಕ್ಕೆ ನೀವು ಸೆಲ್ಫ್ ಕ್ರಿಟಿಸಿಸಮ್, ಸೆಲ್ಫ್ ಬ್ಲೇಮ್ ಎಲ್ಲ ಮಾಡ್ಕೊಳ್ತಿದ್ರೆ ಪ್ಲೀಸ್ ಸ್ಟಾಪ್. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಯು ಆರ್ ಸ್ಟ್ರಾಂಗ್. ಇಂಥ ಒಂದು ಎನರ್ಜಿನ ನ್ಯಾವಿಗೇಟ್ ಮಾಡೋದಕ್ಕೆ ಸ್ಟ್ರಾಂಗ್ ಆಗಿರೋ ಸೋಲ್ಸ್ ಕೈಲಿ ಮಾತ್ರ ಸಾಧ್ಯ. ಆದಷ್ಟು ಮೆಡಿಟೇಟ್ ಮಾಡಿ, ಸಮಾಧಾನವಾಗಿರುವಂಥ ಹಾಬೀಸು, ಹ್ಯಾಬಿಟ್ಸನ್ನು ಕಲ್ಟಿವೇಟ್ ಮಾಡ್ಕೊಳ್ಳಿ.
ತುಂಬ ರಾಕ್ ಆ್ಯಂಡ್ ರೋಲ್ ಮ್ಯೂಸಿಕ್ಗಳಿಗಿಂತ ಲೈಕ್ ಸಾಫ್ಟ್ ಮೆಲೋಡಿಯಸ್ ಮ್ಯೂಸಿಕ್ನ ಕೇಳೋದು, ಸುಮ್ಮನೆ ಏನೇನೋ ಸ್ಕ್ರಾಲ್ ಮಾಡೋದ್ರ ಬದಲು ಯಾವುದಾದ್ರೂ ಪುಸ್ತಕ ಓದೋದು, ಅನ್ನೆಸೆಸರಿ ಆರ್ಗ್ಯುಮೆಂಟ್ಸಲ್ಲಿ ಅಥವಾ ಗಾಸಿಪ್ಪಲ್ಲಿ ಇನ್ವಾಲ್ವ್ ಆಗ್ದಿರಾ ಟಿ ವಿನಲ್ಲಿ ಹೆವಿ ಆಗಿರುವಂಥ ಯಾವ ವಿಚಾರಗಳಲ್ಲೂ ಅಥವಾ ಸೀರಿಯಲ್ ಇರ್ಬೋದು, ನ್ಯೂಸ್ ಇರ್ಬೋದು, ಅದಕ್ಕೆಲ್ಲ ಎಂಟರ್ ಆಗ್ದಿರಾ ಮೇ ಬಿ ವಾಕಿಗೆ ಹೋಗೋದಿರ್ಬೋದು, ನೇಚರ್ ಜೊತೆ ಇರೋದಿರ್ಬೋದು, ಅಥವಾ ಯಾವುದಾದ್ರೂ ಸಾಧನೆಗಳು ಮಾಡೋದಿರ್ಬೋದು. ದಟ್ ಈಸ್ ದಿ ಮೋಸ್ಟ್ ಪ್ರೊಡಕ್ಟಿವ್ ವೇ ಈ ಹೆವಿ ಎನರ್ಜಿನ ಡೀಲ್ ಮಾಡೋದಕ್ಕೆ ಈಗ ಸದ್ಯಕ್ಕೆ ಗ್ರೂಪ್ ನಂಬರ್ 1. ಸೊ ದಿಸ್ ಮೆಸೇಜ್ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ನಿಮಗೆ ಇವಾಗ. ಲೈಕ್ ಫಸ್ಟ್ ಆಫ್ ಆಲ್ ಡೋಂಟ್ ಬಿಲೀವ್ ನಿಮ್ಮ ಮೈಂಡಲ್ಲಿ ನಡೀತಾ ಇರೋದು. ಸೆಕೆಂಡ್ ಆಫ್ ಆಲ್ ಗೋ ವಿತ್ ದ ಫ್ಲೋ. ಅದ್ರ ಅಗೇನ್ಸ್ಟ್ ಹೋದರೆ ವಿ ವಿಲ್ ಬಿ ಹರ್ಟ್ ಅಂತ ಹೇಳಿ. ಮೂರನೇ ವಿಚಾರ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ರಿಲ್ಯಾಕ್ಸ್. ಎಷ್ಟರ ಮಟ್ಟಿಗೆ ನೀವು ರಿಲ್ಯಾಕ್ಸಿಂಗ್ ಕೆಲಸಗಳನ್ನ, ರಿಲ್ಯಾಕ್ಸಿಂಗ್ ಥಾಟ್ಸ್ನ, ರಿಲ್ಯಾಕ್ಸಿಂಗ್ ಮ್ಯೂಸಿಕ್ನ, ಎನಿಥಿಂಗ್ ದಟ್ ವಿಲ್ ಹೆಲ್ಪ್ ಯು, ಸೂದ್ ಯು, ಆ ಥರ ವಿಚಾರಗಳಲ್ಲಿ ಇನ್ವಾಲ್ವ್ ಆಗೋದು ಈಸ್ ಗೋಯಿಂಗ್ ಟು ಹೆಲ್ಪ್ ಯು ಎನರ್ಜೀಸ್ನ ನ್ಯಾವಿಗೇಟ್ ಮಾಡೋದಕ್ಕೆ. ನಾಲ್ಕನೇ ವಿಚಾರ, ಡೋಂಟ್ ಬ್ಲೇಮ್ ಯುವರ್ ಸೆಲ್ಫ್. ನಿಮ್ಮಲ್ಲಿ ಎಲ್ಲೂ ಏನು ತಪ್ಪಿಲ್ಲ, ನೀವೇನು ತಪ್ಪು ಮಾಡ್ತಿಲ್ಲ. ಯು ಆರ್ ನಾಟ್ ಯೂಸ್ಲೆಸ್, ಯು ಆರ್ ನಾಟ್ ಹೆಲ್ಪ್ಲೆಸ್. ಇದು ಟೆಂಪ್ರವರಿ ಸೆಟ್ ಬ್ಯಾಕ್ ಅಥವಾ ಟೆಂಪ್ರವರಿ ಫಾಗಿನೆಸ್ ಅಥವಾ ನಾನ್ ಕ್ಲಾರಿಟಿ ಸಮಯದಲ್ಲಿ ದಿಸ್ ವಿಲ್ ಪಾಸ್ ಗ್ರೂಪ್ ನಂಬರ್ 1. ಮತ್ತೆ ಯು ವಿಲ್ ಫೀಲ್ ಸೋ ಮಚ್ ಬೆಟರ್ ಆ್ಯಂಡ್ ಸ್ಟ್ರಾಂಗರ್ ಆ್ಯಂಡ್ ರೆಡಿ ತಿರ್ಗಾ ಎಲ್ಲನೂ ಮಾಡೋದಕ್ಕೆ. ಹಾಗಂತ ಲೈಫ್ ಸ್ಟಾಪ್ ಆಗೋಗೋದಿಲ್ಲ ಇಲ್ಲಿ. ಹೇಗೆ ನಾವು ಇದ್ರ ಮಧ್ಯ ಸ್ಟ್ರಾಂಗ್ ಆಗಿ ನ್ಯಾವಿಗೇಟ್ ಮಾಡಬೇಕು ಅಂತ ಹೇಳಿ ನಾವು ಕಲಿಯೋದು, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಲುಕ್ ಎಟ್ ದ್ಯಾಟ್. ಸೊ ಈಗ ಸದ್ಯಕ್ಕೆ ಕೈಂಡ್ ಆಫ್ ವಿ ಆರ್ ಇನ್ ದ ಡಾರ್ಕ್, ಏನು ಮಾಡೋದು ಯಾವ ಥರ ಅಂತ ಹೇಳಿ. ಬಟ್ ವಿ ವಿಲ್ ಮೂವ್ ಫಾರ್ವರ್ಡ್ ಗ್ರೂಪ್ ನಂಬರ್ 1. ಡೋಂಟ್ ವರಿ, ಯು ಆರ್ ನಾಟ್ ಸ್ಟಕ್. ತಿರ್ಗಾ ಭಯ ಇದ್ರು, ಮೈ ಗಾಡ್ ತಿರ್ಗಾ ಸ್ಟಕ್ ಆಗೋದ್ನ, ತಿರ್ಗಾ ಎನರ್ಜೀಸ್ ಹಿಂಗಾಗೋಯ್ತಾ, ತಿರ್ಗಾ ಫೇಲ್ ಆಗೋದ್ನ, ತಿರ್ಗಾ ಭಯ ಬರ್ತಾ ಇದೆ, ಏನು ಹೀಲಿಂಗೇ ಮಾಡಿಲ್ವಾ, ಮುಂದೆ ಹೋಗಿದ್ದೆ ಅಂತ ಅಂದ್ಕೊಂಡಿದ್ದೆ, ತಿರ್ಗಾ 4 ಹೆಜ್ಜೆ ಹಿಂದೆ ಬಂದಂಗಿದೆಯಲ್ಲ. That is not true group number 1. You are still moving forward. ಈ ಪಾಸಿಟಿವ್ ಎನರ್ಜಿ ಕಡೆಗೆ, ಈ ಲೈಟ್ ಕಡೆಗೆ. ದಿಸ್ ಈಸ್ ಜಸ್ಟ್ ಇನ್ ಬಿಟ್ವೀನ್ ಎನರ್ಜಿ. ಈ ನ್ಯಾವಿಗೇಟ್ ಮಾಡ್ತಾ ಇರುವಾಗ ನಾವು ಲುಕ್ ಎಟ್ ದ್ಯಾಟ್, ದಿಸ್ ಈಸ್ ಎಕ್ಸಾಕ್ಟ್ಲಿ ದ ಎನರ್ಜಿ ಇವಾಗ. ಸೊ ಜಸ್ಟ್ ಬಿಲೀವ್ ಒಂದು ವಿಚಾರನ, ದಟ್ ದಿಸ್ ಟು ಶಲ್ ಪಾಸ್ ಅಂತ ಹೇಳಿ. ದಿಸ್ ಹೆವಿನೆಸ್ ಶಲ್ ಪಾಸ್, ದಿಸ್ ಡಾರ್ಕ್ನೆಸ್ ಶಲ್ ಡಿಸಾಲ್ವ್. ಓಕೆ, ಈ ಡಾರ್ಕ್ನೆಸ್ ಎಲ್ಲ ಕರಗೋಗುತ್ತೆ, ಈ ಮಂಜು ಕರಗೋದಾಗ ಎಲ್ಲ ಕ್ಲಿಯರ್ ಆಗಿ ಕಾಣುತ್ತೆ. ಸೊ ದಟ್ ಈಸ್ ದ ಓನ್ಲಿ ಥಿಂಗ್ ನೀವು ಇವಾಗ ನಂಬಬೇಕಾಗಿರೋದು. ದಿಸ್ ಟು ಶಲ್ ಪಾಸ್. ಕೆಳಗಡೆ ಕಮೆಂಟ್ ಮಾಡಿ, ದಿಸ್ ಟು ಶಲ್ ಪಾಸ್, ಐ ಆಮ್ okay. All right. So that, yeah, look at that. Like absolutely ಈಗ ಸದ್ಯಕ್ಕೆ ನಡೀತಾ ಇರೋದನ್ನ, ಸದ್ಯಕ್ಕೆ ಏನಾಗ್ತಾ ಇದೆ ಎನರ್ಜಿ ವೈಸು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಯಾಕೆಂದರೆ ಆ ಕತ್ಲು ತಿರ್ಗಾ ರೈಸ್ ಆಗ್ತಾ ಇದೆ. ಆ್ಯಂಡ್ ಆಲ್ಸೋ ಇದು ಎಕ್ಲಿಪ್ಸ್ ಎನರ್ಜಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ಕೊಡ್ತಾ ಇದೆ. ಐ ಥಿಂಕ್ ಎಕ್ಲಿಪ್ಸ್ ಎನರ್ಜಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ಹಿಟ್ ಆಗ್ತಾ ಇದೆ ಈ ಗ್ರೂಪನ್ನು. ಈ ಗ್ರೂಪಲ್ಲಿರೋರಿಗೆ, ಈ ಗ್ರೂಪನ್ನು ಇಂಟ್ಯೂಟಿವ್ ಆಗಿ ಸೆಲೆಕ್ಟ್ ಮಾಡ್ಕೊಂಡಿರೋರಿಗೆ ಡೆಫಿನೆಟ್ ಆಗಿ ಸಮಥಿಂಗ್ ಈಸ್ ಹಿಟ್ಟಿಂಗ್ ಹಾರ್ಡ್. ನಿಮ್ಮ ಹಾರ್ಟಿಗೆ ಅಥವಾ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲಿಗೆ, ನಿಮ್ಮ ಓವರ್ ಥಿಂಕಿಂಗ್ ಟೆಂಡೆನ್ಸಿಗೆ ಸಮಥಿಂಗ್ ಈಸ್ ಹಿಟ್ಟಿಂಗ್ ಹಾರ್ಡ್ ಈಗ ಈ ಸಮಯದಲ್ಲಿ. ಸೊ ಜಸ್ಟ್ ಬಿಲೀವ್ ದಿಸ್ ಇಸ್ ಟೆಂಪ್ರರಿ ಗ್ರೂಪ್ ನಂಬರ್ 1. ಏನೆಲ್ಲ ನಾವು ಈಗ ಸದ್ಯಕ್ಕೆ ಡಾರ್ಕ್ ಅಂತ ಅನ್ನಿಸ್ತಾ ಇದೆ, ಇಟ್ ಇಸ್ ಟೆಂಪ್ರರಿ. ರಿಲ್ಯಾಕ್ಸ್. ಈಸಿ ಚೇರಲ್ಲಿ ಕೂತ್ಕೊಂಡು ಟೀ ಕುಡಿತಾ ಒಳ್ಳೆ ಒಂದು ಮ್ಯೂಸಿಕ್ ಕೇಳಿಕೊಂಡು ಜಸ್ಟ್ ಲೆಟ್ ದ ಎನರ್ಜಿ ಪಾಸ್. ಈಗ ಸದ್ಯಕ್ಕೆ ಎನರ್ಜಿ ಯಾವ ಥರ ಇದೆ ಅದು ಹೋಗಲಿ, ಮೂವ್ ಆಗಲಿ ನಮ್ಮ ಸಿಸ್ಟಮಿಂದ, ಕಲೆಕ್ಟಿವ್ ಎನರ್ಜಿಯಿಂದ. ಯು ವಿಲ್ ಫೀಲ್ ಸೋ ಮಚ್ ಬೆಟರ್. ಆಬ್ಸಲ್ಯೂಟ್ಲಿ ಯು ಆರ್ ಗೋಯಿಂಗ್ ಟು ಬಿ ವಿಕ್ಟೋರಿಯಸ್. ಎಲ್ಲೂ ನಾವು ಸ್ಟಾಪ್ ಆಗಿಲ್ಲ. ವಿ ಹ್ಯಾವ್ ನಂಬರ್ 7, ನಂಬರ್ 1, 177. ಸೊ ಇದು ಡೀಪ್ಲಿ ಅಲೈನ್ಡ್ ಎನರ್ಜಿ. ಸೊ ಇನ್ನೊಂದು ಹೇಗೆ ನಮಗೆ ಗೊತ್ತಾಗುತ್ತೆ ನಾವು ಅಲೈನ್ಮೆಂಟಲ್ಲಿ ಇದ್ದೀವಿ ಅಂದರೆ, ಈ ಥರ ಆಸ್ಟ್ರೋಲಾಜಿಕಲ್ ಎನರ್ಜಿ ಪಾಯಿಂಟ್, ಸಿಗ್ನೇಚರ್ ಪಾಯಿಂಟ್ಗಳಿರುತ್ತಲ್ಲ, ಅಥವಾ ಫರ್ಗೆಟ್ ಅಬೌಟ್ ಆಸ್ಟ್ರಾಲಜಿ ಆಲ್ಸೋ, ಈ ಕಾಸ್ಮಿಕ್ ಈವೆಂಟ್ಗಳಿಗೆ ನಮ್ಮ ಎನರ್ಜಿ ಮ್ಯಾಚ್ ಆಗುತ್ತಲ್ಲ, ದ್ಯಾಟ್ ಶೋಸ್ ನಾವು ಎಷ್ಟು ಮಟ್ಟಿಗೆ ಅಲೈನ್ ಆಗಿದ್ದೀವಿ ಈ ಕಲೆಕ್ಟಿವ್ ಎನರ್ಜಿಗೆ ಅಂತ ಹೇಳಿ. ಈಗ ಎಕ್ಲಿಪ್ಸ್ ನಿಮಗೆ ಸ್ಟ್ರಾಂಗ್ ಆಗಿ ಹಿಟ್ ಆಗ್ತಿದೆ ಅಂದರೆ ಯು ಆರ್ ಇನ್ ಅಲೈನ್ಮೆಂಟ್, ಕಾಸ್ಮಿಕ್ ಎನರ್ಜಿಗೆ ಅಲೈನ್ಮೆಂಟಲ್ಲಿದ್ದೀರಾ. ಸೊ ವಿಚ್ ಮೀನ್ಸ್ ಯಾವಾಗ ಎನರ್ಜಿ ಡಿಸಿಪೇಟ್ ಆಗುತ್ತೆ, ಅಗೇನ್ ಯು ಆರ್ ಸ್ಟಿಲ್ ಇನ್ ಅಲೈನ್ಮೆಂಟ್. ಸೂರ್ಯ ಆಚೆ ಬಂದಾಗ ಕತ್ಲಿಂದ ಯು ವಿಲ್ ಫೀಲ್ ಸೋ ಎನರ್ಜೈಸ್, ಸೋ ಪಂಪ್ಡ್ ಆ್ಯಂಡ್ ಸೋ ರೆಡಿ ಲೈಫ್ನ ಹ್ಯಾಂಡಲ್ ಮಾಡೋದಕ್ಕೆ. ಆ್ಯಂಡ್ ಟ್ರಯಂಫ್, ಯು ಆರ್ ಸ್ಟಿಲ್ ಗೋಯಿಂಗ್ ಟು ಬಿ ಆಲ್ ರೈಟ್. ಯು ಆರ್ ಗೋಯಿಂಗ್ ಟು ಬಿ ಆಲ್ ರೈಟ್. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮಗೆ ಸ್ಟ್ರಾಂಗ್ ಆಗಿ
ನಿಮ್ಮ 2 ಶೋಲ್ಡರ್ನ ಅವ್ರ ಕೈಯಲ್ಲಿ ಇಟ್ಕೊಂಡು ಕಣ್ಣಲ್ಲಿ ಕಣ್ಣಿಟ್ಬಿಟ್ಟು ನಿಮಗೆ ಹೇಳ್ತಾ ಇರೋದು ನಾವು, ಯು ವಿಲ್ ಬಿ ಆಲ್ ರೈಟ್. ಈ ಎನರ್ಜೀಸ್ ಎಲ್ಲ ಇಟ್ ಈಸ್ ಟೆಂಪ್ರರಿ, ಲೈಕ್ ಆ ಬ್ಯಾಲೆನ್ಸ್ ಮತ್ತೆ ಬರುತ್ತೆ ಅಂತ ಹೇಳಿ. ಹಾರ್ಡ್ ಮನಿ ಆ್ಯಸ್ ಆಫ್ ನಾವು ಸ್ವಲ್ಪ ಇಂಬ್ಯಾಲೆನ್ಸ್ ಅಂತ ಅನ್ಸ್ಬೋದು, ಡಾರ್ಕ್ನೆಸ್ ಸ್ವಲ್ಪ ಜಾಸ್ತಿ ಇರೋ ಥರ ಅನ್ಸ್ಬೋದು, ಆಂಗ್ಸೈಟೀಸ್ ಸ್ವಲ್ಪ ಫಿಯರ್ ಎಲ್ಲ ಜಾಸ್ತಿ ಇರ್ಬೋದು, ಬಟ್ ಯು ವಿಲ್ ಗೆಟ್ ಅ ಬ್ಯಾಲೆನ್ಸ್ ಮತ್ತು ಯು ವಿಲ್ ಫೈಂಡ್ ಅ ಹಾರ್ಮನಿ ಮತ್ತೆ ಆ್ಯಂಡ್ ಯು ವಿಲ್ ಫೀಲ್ ಅಬ್ಸಲ್ಯೂಟ್ಲಿ ಬೆಟರ್. ದಿಸ್ ಈಸ್ ಜಸ್ಟ್ ಟೆಂಪ್ರರಿ ಅಂತ ಹೇಳಿ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಇವತ್ತನ ರೀಡಿಂಗಲ್ಲಿ ಹೇಳ್ತಾ ಇರೋದು. ಡ್ರಿಂಕ್ ಅ ಲಾಡ್ ಆಫ್ ವಾಟರ್ ಅಂತ ಹೇಳಿ ಹೇಳ್ತಾ ಇರೋದು. ನೀರು ಚೆನ್ನಾಗಿ ಕುಡೀರಿ, ಹೆಲ್ದಿ ಆಗಿರೋ ತಿನ್ನಿ, ಆದಷ್ಟು ಜಂಕ್ ಫುಡ್ ಎಲ್ಲ ಕಡಿಮೆ ಮಾಡಿ. ಬಿಕಾಸ್ ಈ ಚೀಸು ಬರ್ಗರು, ವಿ ಹ್ಯಾವ್ ಅನದರ್ ಸಕ್ಸಸ್ ಕಾರ್ಡ್ ಇಲ್ಲಿ. ಎನಿಥಿಂಗ್ ಜಂಕ್ ಫುಡ್ ಆದಷ್ಟು ಅವಾಯ್ಡ್ ಮಾಡಿ. ಆದಷ್ಟು ಸಾತ್ವಿಕವಾಗಿ ಊಟ ಮಾಡೋದು, ಸಾತ್ವಿಕವಾಗಿ ಇರುವಂಥ ವಿಚಾರಗಳ ಬಗ್ಗೆ ಫೋಕಸ್ ಮಾಡೋದು, ಹೆವಿಯಾಗಿ ಆಲೋಚನೆ ಮಾಡೋದ್ರಿಂದ ಸ್ವಲ್ಪ ದೂರ ಇರೋದು. ಬಿಕಾಸ್ ಲುಕ್ ಎಟ್ ದ ಕಾರ್ಡ್, ಈಗ ಸದ್ಯಕ್ಕೆ ಇಷ್ಟೊಂದು ಡಿಸ್ರಪ್ಷನ್, ಇಷ್ಟೊಂದು ಬ್ರೇಕು, ಇಷ್ಟೊಂದು ಕನ್ಫ್ಯೂಷನ್ ಅಂತ ಅನ್ನಿಸ್ತಾ ಇರ್ಬೋದು. ಬಟ್ ಇಲ್ಲಿರೋದು ನ್ಯೂ ಬಿಗಿನಿಂಗ್. ವಿ ಹ್ಯಾವ್ ನಂಬರ್ 0. ಎವ್ರಿಥಿಂಗ್ ವಿಲ್ ಫೀಲ್ ಫ್ರೆಶ್. ಸ್ವಲ್ಪ ಈ ಎನರ್ಜಿ ಎಲ್ಲ ಶಿಫ್ಟ್ ಆದಮೇಲೆ, ಎನರ್ಜಿ ಮೂವ್ ಆದಮೇಲೆ, ಅಲ್ಲಿ ತನಕ ಪ್ಲೀಸ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್. ಗ್ರೂಪ್ ನಂಬರ್ 1, ಹೆಲ್ದಿ ಫುಡ್, ಹೆಲ್ದಿ ಹ್ಯಾಬಿಟ್ಸ್, ಹೆಲ್ದಿ ವಾಚಿಂಗ್, ಹೆಲ್ದಿ ಲಿಸ್ನಿಂಗ್, ಹೆಲ್ದಿ ಎನ್ವಿರಾನ್ಮೆಂಟನ್ನು ಕ್ರಿಯೇಟ್ ಮಾಡ್ಕೊಳ್ಳೋದು, ಸೀರಿಯಸ್ ಆಗಿರೋವಂಥ ವಿಚಾರಗಳಿಂದ ದೂರ ಇರೋದು, ಆರ್ಗ್ಯುಮೆಂಟ್ಸಿಂದ ದೂರ ಇರೋದು. ಮತ್ತು ಈಗ ಸದ್ಯಕ್ಕೆ ಹೆವಿ ಅನಿಸಿದ್ರೆ, ಅಥವಾ ನಮಗೆ ಮುಂಚೆ ಕಾನ್ಫಿಡೆನ್ಸ್ ಇದ್ದಿದ್ದು ಈಗ ಸದ್ಯಕ್ಕೆ ಹ್ಯಾವ್ ನೋ ಕಾನ್ಫಿಡೆನ್ಸ್ ಈ ವಿಚಾರದ ಬಗ್ಗೆ, ಹ್ಯಾವ್ ಹೆವಿ ಡೌಟ್ಸ್ ಈ ವಿಚಾರದ ಬಗ್ಗೆ, ಡೋಂಟ್ ನಾಟ್ ಮೇಕ್ ಎನಿ ರ್ಯಾಶ್ ಡಿಸಿಷನ್ಸ್. ಇವಾಗ ಇದೆಲ್ಲ ಪಾಸ್ ಆಗೋದಕ್ಕೆ ಬಿಡಿ. ನೆಕ್ಸ್ಟ್ ಫುಲ್ ಮೂನ್, ಐ ಡೋಂಟ್ ನೋ what is the time ಅಂತ, ಮೇ ಬಿ ಅನದರ್ 15 days, 10-15 days ಎನರ್ಜೀಸ್ ಸ್ವಲ್ಪ ರೋಲರ್ ಕೋಸ್ಟರ್ ಥರ ಅನ್ನಿಸ್ಬೋದು. ಅದಾದಮೇಲೆ ಎವ್ರಿಥಿಂಗ್ ವಿಲ್ ಕಮ್ ಬ್ಯಾಕ್ ಟು ನಾರ್ಮಲ್ ಆ್ಯಂಡ್ ಯು ವಿಲ್ ಫೀಲ್ ಸೋ ಮಚ್ ಬೆಟರ್. ಗ್ರೂಪ್ ನಂಬರ್ 1, ದಿಸ್ ಈಸ್ ಟೆಂಪರರಿ ಎನರ್ಜಿ, ಟೆಂಪರರಿ ರೋಲರ್ ಕೋಸ್ಟರ್ ರೈಡ್ ನಾವಿರೋದು. ದಿಸ್ ಟು ಶಲ್ ಪಾಸ್, ಆಲ್ ರೈಟ್. ಸೊ ಅದು ನಿಮ್ಮ ಇವತ್ತನ ರೀಡಿಂಗು. ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮ್ಮ ಹತ್ರ ಬಂದು ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ಹೇಳ್ತಾ ಇರೋದು, you are going to be okay. All right, more than okay. So relax, enjoy the ride. ಓಕೆ, ಎಂಜಾಯ್ ದ ವೇವ್, ಗೋ ವಿತ್ ದ ಫ್ಲೋ. ಈಗ ಸದ್ಯಕ್ಕೆ ದಟ್ ಈಸ್ ಆಲ್ ರೈಟ್. ಸೊ ಅದು ನಿಮ್ಮ ಇವತ್ತನ ರೀಡಿಂಗು. ಗ್ರೂಪ್ ನಂಬರ್ 1 ಹೋಪ್ಫುಲಿ ನಿಮಗೆ ರೆಸನೇಟ್ ಆಯಿತು ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಎಲ್ಲ ಪೀರಿಯಡ್ಗಿಂತ ಜಾಸ್ತಿ ನಮಗೆ ಸೆಲ್ಫ್ ಕೇರ್, ಸೆಲ್ಫ್ ಲವ್ನ ಅಗತ್ಯ ಇರೋದು ಇವಾಗ. ಪ್ಲೀಸ್ ಲವ್ ಯುವರ್ ಸೆಲ್ಫ್, ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್, ಪ್ಲೀಸ್ ಬಿ ಕೈಂಡ್ ಆ್ಯಂಡ್ ಲವ್ವಿಂಗ್. ನಿಮ್ಮ ಕಡೆ ನಿಮ್ಮ ಬಗ್ಗೆ ಜಾಸ್ತಿ ಕಾಳಜಿ ವಹಿಸಿ ಈಗ ಸದ್ಯಕ್ಕೆ. ಆಲ್ ರೈಟ್. ಸೊ ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅದಂಗೆ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿರ್ಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಗ್ರೂಪ್ ನಂಬರ್ 1 ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಗ್ರೂಪ್ ನಂಬರ್ 2, ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತನ ರೀಡಿಂಗು. ಮೊದಲನೇದು, ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ ತೋರಿಸಿದ್ದು ದೆರ್ ಇಸ್ ಅ ಸ್ಟಾರ್. ನಿಮ್ಮ ಮುಂದೆ ಒಂದು ಸ್ಟಾರ್ ಹೋಗ್ತಾ ಇದೆ. ಆ ಸ್ಟಾರನ್ನು ನೀವು ಫಾಲೋ ಮಾಡ್ಕೊಂಡು ಹೋಗ್ತಾ ಇರೋದನ್ನು ತೋರಿಸ್ತಾ ಇರೋದು. ಆ ಸ್ಟಾರ್ ಲೆಫ್ಟ್ ತೊಗೊಳ್ತಾ ಇದೆ, ನೀವು ಲೆಫ್ಟ್ ತೊಗೊಳ್ತಾ ಇದ್ದೀರಾ. ಆ ಸ್ಟಾರ್ ರೈಟ್ ತೊಗೊಳ್ತಾ ಇದೆ, ನೀವು ರೈಟ್ ತೊಗೊಳ್ತಾ ಇದ್ದೀರಾ. ಆ ಸ್ಟಾರ್ ಸ್ಟಾಪ್ ಆಗ್ತಾ ಇದೆ, ನೀವು ಅಲ್ಲಿ ಸ್ಟಾಪ್ ಆಗಿ ನಿಂತ್ಕೊಂಡು ನೋಡ್ತಾ ಇದ್ದೀರಾ. ಸೊ ದೆರ್ ಇಸ್ ಸಮಥಿಂಗ್ ಗೈಡಿಂಗ್ ಯು ವೆರಿ ಸ್ಟ್ರಾಂಗ್ಲಿ. ಆ್ಯಂಡ್ ಆಲ್ಸೋ ನಿಮ್ಮ ಡ್ರೀಮ್ನ ತೋರಿಸ್ತಾ ಇರೋದು. ಕನಸಿನ ಮುಖಾಂತರ ಎಷ್ಟೊಂದು ಇನ್ಫಾರ್ಮೇಷನ್ ಅಥವಾ ಮೆಸೇಜಸ್ಸು ಅಥವಾ ಸೈನ್ಸ್ ಸಿಂಬಲ್ಸು ಜಾಸ್ತಿ ಬರ್ತಾ ಇರ್ಬೋದು. ನಿಮ್ಮ ಕನಸು ಸ್ವಲ್ಪ ಡ್ರೀಮ್ ಸ್ಟೇಟ್ ತುಂಬಾ ಆ್ಯಕ್ಟಿವ್ ಆಗಿರೋ ಥರ ಇದೆ. ಸೊ ದೆರ್ ಇಸ್ ಸಂಬಡಿ ಆರ್ ಸಮ್ ಸ್ಪಿರಿಟ್ ಗೈಡ್, ಸಮ್ ಹೈಯರ್ ಪವರ್ ನಿಮ್ಮನ್ನ ಈಗ ಗೈಡ್ ಮಾಡ್ತಾ ಇರೋದು ಪರ್ಟಿಕ್ಯುಲರ್ ಡೈರೆಕ್ಷನಲ್ಲಿ. ಓಕೆ, ಸೊ ಫಾಲೋ ನಿಮ್ಮ ಇಂಟ್ಯೂಷನನ್ನು, ಈ ಗೈಡೆನ್ಸನ್ನ ಅಂತ ಹೇಳಿ ಮೊದಲನೇದಾಗಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು. ನೀವು ಆ ಗೈಡೆನ್ಸನ್ನು ಡೌಟ್ ಪಡ್ತಿರ್ಬೋದು ಅಥವಾ ಕ್ವೆಶನ್ ಮಾಡ್ತಿರ್ಬೋದು, ಅಥವಾ ಇಸ್ ದಿಸ್ ರಿಯಲಿ ಅ ಗೈಡೆನ್ಸ್ ಅಂತ ಹೇಳಿ ಇಗ್ನೋರ್ ಮಾಡುವಂಥ ಚಾನ್ಸಸ್ಸು ತುಂಬ ಇದೆ. ಬಟ್ ದೇರ್ ಇಸ್ ಸಮ್ ಕೈಂಡ್ ಆಫ್ ಅ ಗೈಡೆನ್ಸ್ ನೀವು ಫಾಲೋ ಮಾಡ್ತಾ ಇರೋದು. ನಿಮ್ಮ ಡೆಸ್ಟಿನಿ ಅಥವಾ ನಿಮ್ಮ ಸೋಲ್ ಪಾತ್ ಡೈರೆಕ್ಷನಲ್ಲಿ ಈ ಸ್ಟಾರು ನಿಮ್ಮನ್ನು ಲೀಡ್ ಮಾಡ್ತಾ ಇರ್ಬೋದು. ಬಟ್ ಯು ಆರ್ ಗೈಡೆಡ್ ವೆರಿ ವೆರಿ ಸ್ಟ್ರಾಂಗ್ಲಿ ಈ ಟೈಮಲ್ಲಿ. ಸೊ ಫಾಲೋ ದ ಗೈಡೆನ್ಸ್, ಫಾಲೋ ನಿಮ್ಮ ಇಂಟ್ಯೂಷನನ್ನು, ಫಾಲೋ ನಿಮ್ಮ ಗಟ್ ಫೀಲಿಂಗ್ ಏನು ಹೇಳ್ತಾ ಇದೆ ಆ ಡೈರೆಕ್ಷನಲ್ಲಿ. ಬಿಕಾಸ್ ದೆರ್ ಇಸ್ ಸಮಥಿಂಗ್ ಬ್ಯೂಟಿಫುಲ್ ಆಗಿ ಓಪನ್ ಆಗ್ತಾ ಇರೋದು, ಅನ್ಫೋಲ್ಡ್ ಆಗ್ತಾ ಇರೋದು, ಆ್ಯಂಡ್ ನಿಮ್ಮ ಗಮನಕ್ಕೆ ಅದು ಬರ್ತಾ ಇರೋದು. ಆ್ಯಂಡ್ ಈ ಗೈಡೆನ್ಸ್ ಬಂದು ಡೈರೆಕ್ಷನ್ ಅಷ್ಟೇ ಅಲ್ಲ, ಡೈರೆಕ್ಷನ್ ಇಸ್ ಟ್ರೂ, ಬಟ್ ಚೇಂಜಸ್ ಮಾಡೋದ್ರ ಬಗ್ಗೆನೂ, ನಮ್ಮ ಜೀವನದಲ್ಲಿ ಕೆಲವೊಂದು ಚೇಂಜಸ್ನ ಮಾಡಬೇಕು ಅಂತ ಹೇಳಿ
ನಮಗೆ ಅನ್ನಿಸ್ತಾ ಇರ್ಬೋದು. ಸೊ ಗೈಡೆನ್ಸ್ ಯಾವ ರೀತಿ ಬರುತ್ತೆ, ನಮ್ಮ ಗಟ್ ಫೀಲಿಂಗು, ನಮ್ಮ ಇಂಟ್ರೆಸ್ಟ್ ಶಿಫ್ಟ್ ಆಗೋದು, ನಮ್ಮ ಎನರ್ಜಿ ಶಿಫ್ಟ್ ಆಗೋದು, ನಮ್ಮ ಐಡಿಯಾಸ್ ಶಿಫ್ಟ್ ಆಗೋದು, ಇದೆಲ್ಲ ಕೂಡ ಗೈಡೆನ್ಸೇ. ಫಾರ್ ಎಕ್ಸಾಂಪಲ್ ನಮ್ಗೆ ಇವಾಗ ಐ ಆಮ್ ಫೀಲಿಂಗ್ ಲೈಕ್ ದಿಸ್ ಇಸ್ ವೀಕೆಂಡ್, ಸ್ಯಾಟರ್ಡೆ ಕೂತ್ಕೊಂಡಿದ್ದೀನಿ, ಇವತ್ತು ನಾಳೆ ಕೆಲಸ ಇಲ್ಲ, ಐ ವಿಲ್ ರಿಲ್ಯಾಕ್ಸ್ ಅಂತ ಅಂದ್ಕೊಂಡಿರ್ತೀನಿ. ಬಟ್ ಸಡನ್ನಾಗಿ ದೆರ್ ಇಸ್ ದಿಸ್ ಫೀಲಿಂಗ್, ಐ ಹ್ಯಾವ್ ಟು ಕ್ಲೀನ್ ನನ್ನ ಎಂಟೈರ್ ಬುಕ್ ಶೆಲ್ಫನ್ನ ಅಂತ ಹೇಳಿ. ಸೊ ಐ ಥಾಟ್ ಐಲ್ ರಿಲ್ಯಾಕ್ಸ್ ಅಂತ ಅಂದ್ಕೊಂಡಿದ್ದೆ. ಕ್ಲೀನಿಂಗ್ ಇಸ್ ಟೂ ಮಚ್ ಆಫ್ ವರ್ಕ್ ಅಂತ ಹೇಳಿ ನಾವು ಇಗ್ನೋರ್ ಮಾಡ್ಬೋದು, ಅಥವಾ ಫೀಲಿಂಗನ್ನು ನಾವು ಫಾಲೋ ಮಾಡಿ ಬುಕ್ ಶೆಲ್ಫನ್ನ ನಾವು ಕ್ಲೀನ್ ಮಾಡೋದಕ್ಕೆ ಹೋಗ್ಬೋದು. ಬುಕ್ ಶೆಲ್ಫನ್ನ ಕ್ಲೀನ್ ಮಾಡಬೇಕಾದ್ರೆ ಯಾವುದೋ ಒಂದು ಹಳೆ ಬುಕ್ಕು ನಿಮ್ಮ ಕೈಗೆ ಸಿಗ್ಬೋದು. ಆ ಹಳೆ ಬುಕ್ಕಲ್ಲಿ ಲೈಕ್ ನೀವು ಅಂದ್ಕೊಂಡಿರಲಿಲ್ಲ ಈ ಥರ ಒಂದು ಇನ್ಫಾರ್ಮೇಷನ್ ಇದೆ ಅಂತ ಹೇಳಿ, ಆ್ಯಂಡ್ ದೆನ್ ದಟ್ ಕ್ಲಿಕ್ಸ್ ಆ್ಯಂಡ್ ರೆಸೊನೇಟ್ಸ್ ಡೀಪ್ ಆಗಿ ನಿಮ್ಮ ಸೋಲ್ ಲೆವೆಲಲ್ಲಿ, ಆ್ಯಂಡ್ ದಟ್ ಮೋಟಿವೇಟ್ಸ್ ಯು, ಆ್ಯಂಡ್ ಇನ್ಸ್ಪಿರೇಷನ್ ಜಾಸ್ತಿ ಆಗೋದು. ಆ್ಯಂಡ್ ಆಲ್ಸೋ ಬುಕ್ ಶೆಲ್ಫನ್ನು ಕ್ಲೀನ್ ಆಗುತ್ತೆ, ಆ್ಯಂಡ್ ಯು ಫೀಲ್ ಸೊ ಆರ್ಗನೈಸ್, ಸೊ ಅಲೈನ್ಮೆಂಟಲ್ಲಿ ಇರೋ ಥರ ಅನಿಸುತ್ತೆ. ಸೊ ದ್ಯಾಟ್ ಈಸ್ ಜಸ್ಟ್ ಅನ್ ಎಕ್ಸಾಂಪಲ್, ರೈಟ್? ಅಗೇನ್ ವೀಕೆಂಡ್ ನಾವು ರಿಲ್ಯಾಕ್ಸ್ ಮಾಡ್ತಾ ಇದ್ದೀವಿ, ದೆರ್ ಇಸ್ ದಿಸ್ ಫೀಲಿಂಗ್, ಈ ಪರ್ಟಿಕ್ಯುಲರ್ ಟೆಂಪಲಿಗೆ ಹೋಗಬೇಕು, ಲೈಕ್ 6 months ಆಗೋಯ್ತು ಇಲ್ಲಿ ಹೋಗಿ, ಇವತ್ತು ಹೋಗ್ಬೇಕಂತ ಅನ್ನಿಸ್ತಾ ಇದೆ. ಸೊ ವಿ ಕ್ಯಾನ್ ಇಗ್ನೋರ್ ಆ ಫೀಲಿಂಗನ್ನು, ಅಥವಾ ಈವ್ನಿಂಗ್ ಪ್ಲ್ಯಾನ್ ಮಾಡಿ ಆ ದೇವಸ್ಥಾನಕ್ಕೆ ಹೋಗೋದು. ಪ್ರಾಬಬ್ಲಿ ಆ ದೇವಸ್ಥಾನದಲ್ಲಿ ಯು ಮೇ ಹ್ಯಾವ್ ಟು ರಿಲೀಸ್ ನಿಮ್ಮ ಹಳೆ ಬರ್ಡನನ್ನು, ಹಳೆ ಪ್ರಾಬ್ಲಮ್ಸನ್ನು, ಪೇನನ್ನು, ಆ್ಯಂಡ್ ದೆನ್ ಯು ಫೀಲ್ ಆಬ್ಸಲ್ಯೂಟ್ಲಿ ರಿಫ್ರೆಶ್ ಆ ದೇವಸ್ಥಾನದಿಂದ ವಾಪಸ್ಸು ಮನೆಗೆ ಬರೋ ಅಷ್ಟರಲ್ಲಿ. ಸೊ ದೆರ್ ಇಸ್ ಸಮ್ ಕೈಂಡ್ ಆಫ್ ಗೈಡೆನ್ಸ್ ಈ ಥರ ಗ್ರೂಪ್ ನಂಬರ್ 2. ಇಟ್ ಈಸ್ ನಾಟ್ ದಟ್ ವೀಕೆಂಡ್ ಅಂತ ಹೇಳಿ, ಐ ಆಮ್ ಜಸ್ಟ್ ಗಿವಿಂಗ್ ಯು ಆನ್ ಎಕ್ಸಾಂಪಲ್. ಈ ಥರ ದೆರ್ ಇಸ್ ಸಮಥಿಂಗ್ ಆರ್ ಸಂಬಡಿ ನಿಮ್ಮನ್ನ ಈಗ ಸದ್ಯಕ್ಕೆ ಗೈಡ್ ಮಾಡ್ತಾ ಇರೋದು. ಸ್ಮಾಲ್ ಗೈಡೆನ್ಸಿಂದ ದೊಡ್ಡ ಗೈಡೆನ್ಸ್ ತನಕ ನಿಮ್ಮ ಗಟ್ ಫೀಲಿಂಗ್ ಏನು ಹೇಳ್ತಾ ಇದೆ, ನಿಮ್ಮ ಇಂಟ್ಯೂಷನ್ ಏನು ಹೇಳ್ತಾ ಇದೆ, ದ ಅರ್ಜಸ್, ದ ನರ್ಜಸ್, ದ ಪುಷ್ ನಿಮ್ಮ ಒಳಗಡೆ ಬರ್ತಾ ಇರೋದು, ಇಟ್ ಈಸ್ ಆಲ್ ಫಾರ್ ಅ ರೀಸನ್. ಫಾರ್ ಎಕ್ಸಾಂಪಲ್ ನನಗೆ ನಿನ್ನೆ ಸಾಯಂಕಾಲ ಐ ಹ್ಯಾವ್ ಟು ಮೂವ್ ಮೈ ಬಾಡಿ, ನನ್ನ ಬಾಡಿ ಮೂವ್ ಮಾಡೋದು ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಇವಾಗ ಅಂತ ಅನ್ನಿಸ್ತಾ ಇತ್ತು. ಬಟ್ ಗೆಸ್ ವಾಟ್, ನಾನೇನು ಮಾಡಿದೆ ಅಂತ ಹೇಳಿ, ಐ ಡಿಡ್ಂಟ್ ಮೂವ್ ಮೈ ಬಾಡಿ. ಇಲ್ಲ ನಾನು ಎದ್ದು ಎಕ್ಸಸೈಸ್ ಮಾಡ್ಬೋದಾಗಿತ್ತು, ಆವಾಗ ಅಟ್ಲೀಸ್ಟ್ 10 minutes ಸ್ಟ್ರೆಚಸ್ ಮಾಡ್ಬೋದಾಗಿತ್ತು, ಬಟ್ ಐ ಡಿಡ್ ನಾಟ್ ಡೂ. ನೌ ಐ ಆಮ್ ಫೀಲಿಂಗ್ ಸಫೋಕೇಟೆಡ್, ನನ್ನ ಎನರ್ಜಿ ಟೈಟಾಗಿ ಅನ್ನಿಸ್ತಾ ಇದೆ, ನನ್ನ ಬಾಡಿ ಟೈಟಾಗಿ ಅನ್ನಿಸ್ತಾ ಇದೆ. ಮೇ ಬಿ ದೇ ಪುಷ್ಡ್ ಮೀ ಇಂಟ್ಯೂಷನ್ ಮುಖಾಂತರ, ಯು ಆರ್ ಹೋಲ್ಡಿಂಗ್ ಎಷ್ಟೊಂದು ಸ್ಟಕ್ ಆಗಿರೋ ಎನರ್ಜಿನ, ಯು ಹ್ಯಾವ್ ಟು ಮೂವ್ ಯೋರ್ ಬಾಡಿ, ಸ್ವೆಟ್ ಇಟ್ ಔಟ್, ಆ ಸ್ಟಕ್ ಆಗಿರೋ ಎನರ್ಜಿನ. ಸೊ ಆ್ಯಂಗ್ಸೈಟಿ ಕಡಿಮೆ ಆಗುತ್ತೆ, ಸ್ವಲ್ಪ ರಿಲೀಫ್ ಸಿಗುತ್ತೆ. ಬಟ್ ಐ ಡಿಡ್ ನಾಟ್ ಪೇ ಅಟೆನ್ಷನ್. ಬಟ್ ಇವತ್ತು ಬೆಳಗ್ಗೆ ಐ ಡಿಡ್ stretch and move my body ಸ್ವಲ್ಪ and felt better, and I have to continue doing that ಅಂತ ಹೇಳಿ ಇವಾಗ kind of guidance ಇವಾಗ, because I've ignored the physical exercise and stretches for a long time, personal health issues ಇಂದಾಗಿ. ಬಟ್ ದಿಸ್ ಇಸ್ ಟೈಮ್ ಅಂತ ಹೇಳಿ ಈಗ ಗೈಡೆನ್ಸ್ ಬರ್ತಾ ಇರೋದು. ಇಟ್ ಇಸ್ ಟೈಮ್ ಐ ಗೆಟ್ ಬ್ಯಾಕ್ ಆ ಫಿಸಿಕಲ್ ಸ್ಟ್ರೆಚ್ಗೆ, ಎಕ್ಸಸೈಸಸ್ಗೆ, ಆ್ಯಂಡ್ ಯು ವಿಲ್ ಫೀಲ್ ಹೋಲ್ ಲಾಟ್ ಬೆಟರ್ ಅಂತ ಹೇಳಿ. ಸೊ ದ್ಯಾಟ್ ಈಸ್ ವಾಟ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು. ಸೊ ದೆರ್ ಇಸ್ ದಿಸ್ ಇಂಟರ್ನಲ್ ಗೈಡೆನ್ಸ್ ನಮ್ಮದು ಆ್ಯಕ್ಟಿವೇಟ್ ಆಗಿರೋದು ಈ ಸಂದರ್ಭದಲ್ಲಿ. ಪ್ಲೀಸ್ ಫಾಲೋ ಆ ಗೈಡೆನ್ಸನ್ನ ಅಂತ ಹೇಳ್ತಾ ಇರೋದು. ಆ್ಯಂಡ್ ಆಲ್ಸೋ ಯು ಹ್ಯಾವ್ ಅ ವೆರಿ ಸ್ಟ್ರಾಂಗ್ ಕನೆಕ್ಷನ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಜೊತೆ. ಎಸ್ಪೆಷಲಿ ನೀವು ಸ್ಟಾರ್ ಸೀಡ್ಸ್ ಅಂತ ಹೇಳಿ ನಿಮ್ಮನ್ನು ನೀವು ರೆಕಗ್ನೈಸ್ ಮಾಡಿದ್ರೆ, ಡಿಫ್ರೆಂಟ್ ಪ್ಲ್ಯಾನೆಟಿಂದ ನಿಮ್ಮ ಸೋಲ್ ಒರಿಜಿನೇಟ್ ಆಗಿರೋ ಅನ್ನೋ ಥರ ಫೀಲಿಂಗು. ಎಸ್ಪೆಷಲಿ ಐ ಡೋಂಟ್ ಬಿಲಾಂಗ್, ಈ ಭೂಮಿ ಮೇಲೆ ನಾನು ಹೆಂಗೆ ಬಂದೆ, ಯಾಕೆ ಬಂದೆ, ಐ ಡೋಂಟ್ ಬಿಲಾಂಗ್ ಹಿಯರ್, ನಾನು ಇಲ್ಲಿ ಹೆಂಗೋ ಬೈ ಮಿಸ್ಟೇಕ್ ಬಂದುಬಿಟ್ಟಿದ್ದೀನಿ, ಈ ಥರ ಎಲ್ಲ ಅನಿಸೋವಂಥ ಫೀಲಿಂಗ್ಗಳೆಲ್ಲ ಇದ್ದರೆ ನಿಮಗೆ ನಿಮ್ಮ ಗೈಡ್ಸ್ ಬಂದು ಫ್ರಮ್ ಡಿಫ್ರೆಂಟ್ ಪ್ಲ್ಯಾನೆಟ್, ಡಿಫ್ರೆಂಟ್ ಸ್ಟಾರ್ ಸಿಸ್ಟಮಿಂದ ಇವಾಗ ನಿಮ್ಮ ಜೊತೆ ಇನ್ನು ಸ್ಟ್ರಾಂಗ್ ಆಗಿ ಕನೆಕ್ಟ್ ಆಗ್ತಾ ಇರೋ ಥರ ಇದೆ. ದೇ ಆರ್ ಕೈಂಡ್ ಆಫ್ ಗೈಡಿಂಗ್ ಯು ಇವಾಗ ನಿಮ್ಮ ಆ್ಯಕ್ಚುಯಲ್ ಸೋಲ್ ಪರ್ಪಸ್, ಸೋಲ್ ಪಾತ್ ಕಡೆಗೆ ನಿಮ್ಮನ್ನು ಮೂವ್ ಮಾಡೋದಕ್ಕೆ. ದೇರ್ ಇಸ್ ಸಮಥಿಂಗ್ ವೆರಿ ಬ್ಯೂಟಿಫುಲ್ ನಿಮ್ಮ ಎನರ್ಜಿನಲ್ಲಿ ಶಿಫ್ಟ್ ಆಗ್ತಾ ಇರೋದು, ಮೂವ್ ಆಗ್ತಾ ಇರೋದು. ಆ್ಯಂಡ್ ದ್ಯಾಟ್ ಈಸ್ ದ ರೀಸನ್ ನಿಮಗೆ ಎಷ್ಟೊಂದು ಹೊಸ ಬದಲಾವಣೆಗಳನ್ನ, ಚೇಂಜಸ್ನ ನಿಮ್ಮ ಲೈಫಿಗೆ ತರಬೇಕಂತ ಅಂದ್ಕೊಳ್ತಾ ಇರೋದು. ಕೆಲವ್ರಿಗೆ ನಿಮ್ಮ ಫುಡ್ ಹ್ಯಾಬಿಟ್ಸಲ್ಲಿ ಶಿಫ್ಟ್ ಕಾಣಿಸ್ಬೋದು, ಅಥವಾ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲಲ್ಲಿ ಶಿಫ್ಟ್ ಕಾಣಿಸ್ಬೋದು, ಅಥವಾ ಕೆಲವ್ರಿಗೆ ಹೊಸ ಲ್ಯಾಂಗ್ವೇಜ್ ಕಲಿಬೇಕು ಅಂತ ಅನ್ನಿಸ್ಬೋದು. ಇದೆಲ್ಲ ಏನು ಹೊಸದು ಕಲಿಬೇಕು, ಹೊಸದು ಮಾಡಬೇಕಂತ ಅನಿಸುತ್ತೆ ನಮಗೆ. ದಟ್ ಈಸ್ ವೇರ್ ದ ಫ್ರೀಕ್ವೆನ್ಸಿ ಅಥವಾ ಕೋಡ್ ಏನಿದೆ, ಆ್ಯಕ್ಟಿವೇಶನ್ ಕೋಡ್ ಅಲ್ಲೇ ಇರೋದು. ಓಕೆ, ದಟ್ ಈಸ್ ದ ಕೀ. ಯಾವಾಗ ನಾವು ಅದನ್ನು ಮಾಡ್ತೀವಿ, ಸಮಥಿಂಗ್ ಆ್ಯಕ್ಟಿವೇಟ್
ಆಕ್ಟಿವೇಟ್ಸ್ ನಮ್ಮೊಳಗಡೆ. ಸೊ ವಿ ನೀಡ್ ದಟ್ ಆಕ್ಟಿವೇಶನ್ ಇವಾಗ ಫಾರ್ ಅಸ್ ಟು ಫಾಲೋ ಥ್ರೂ ನಮ್ಮ ಸೋಲ್ ಪಾತ್ನ. ಸೊ ನಮ್ಮ ಸೋಲ್ ಬಂದು ಇವಾಗ ಅರ್ಜ್ ಮಾಡ್ತಾ ಇರೋದು ಡೂ ದಿಸ್, ಡೂ ದ್ಯಾಟ್, ಕ್ಲೀನ್ ದಿಸ್, ಗೋ ಔಟ್, ಅಥವಾ ಇನ್ನೊಂದು ಮತ್ತೊಂದು ವಾಟ್ ಎವರ್ ಇಟ್ ಈಸ್ ನಿಮ್ಮ ಲೈಫಲ್ಲಿ. ಸೊ ಇಟ್ ಈಸ್ ಇಂಪಾರ್ಟೆಂಟ್ ನಿಮಗೆ ಆ ಗೈಡೆನ್ಸನ್ನ ಫಾಲೋ ಮಾಡೋದು, ಬಿಕಾಸ್ ದೇರ್ ಇಸ್ ಸಮಥಿಂಗ್ ವೆರಿ ವೆರಿ ಬ್ಯೂಟಿಫುಲ್ ನಮ್ಮ ಲೈಫಲ್ಲಿ ಅನ್ಫೋಲ್ಡ್ ಆಗ್ತಾ ಇರೋದು. ಮೇ ಬಿ ಯು ಆರ್ ವೆರಿ ಮಚ್ ಇನ್ ಅಲೈನ್ಮೆಂಟ್ ಈ ಫೈರ್ ಹಾರ್ಸ್ ಎನರ್ಜಿಗೆ. ಮೇ ಬಿ ದಿಸ್ ಈಸ್ ದ ಇಯರ್ ನೀವು ಅಂದ್ಕೊಂಡಿರೋದನ್ನೆಲ್ಲ ಅಚೀವ್ ಮಾಡೋದು, ಎಸ್ಪೆಷಲಿ ದೊಡ್ಡ ದೊಡ್ಡ ಡ್ರೀಮ್ಸು. ಓಕೆ, 5-year ಗೋಲ್ಸ್, 10-year ಗೋಲ್ಸ್, ಲೈಕ್ ಲಾಂಗ್ ಟರ್ಮ್ ಹೆಲ್ತ್, ಲಾಂಗ್ ಟರ್ಮ್ ಫಿಟ್ನೆಸ್ಸು, ಲಾಂಗ್ ಟರ್ಮ್ ಮನಿ, ಎನಿಥಿಂಗ್ ದಟ್ ಈಸ್ ಲಾಂಗ್ ಟರ್ಮ್, ನಿಮ್ಮ ಸೋಲ್ ಪರ್ಪಸ್ಸು, ನಿಮ್ಮ ಸೋಲ್ ಪಾತು, ಆಲ್ ದೀಸ್ ಥಿಂಗ್ಸ್ ಆರ್ ಗೆಟಿಂಗ್ ಆ್ಯಕ್ಟಿವೇಟೆಡ್ ನಿಮ್ಮ ಒಳಗಡೆ ಸ್ವಲ್ಪವಾಗಿ. ಸೊ ಐ ಹೈಲಿ ರೆಕಮೆಂಡ್ ಆ್ಯಂಡ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಪ್ಲೀಸ್ ಫಾಲೋ ಈ ಎಲ್ಲ ಅರ್ಜಸ್ನ, ಚೇಂಜಸ್ನ, ಬಿಕಾಸ್ ಇಟ್ ಈಸ್ ಆ್ಯಕ್ಟಿವೇಟಿಂಗ್ ಸಮಥಿಂಗ್ ನಿಮ್ಮ ಒಳಗಡೆ ಟು ಫಾಲೋ ನಿಮ್ಮ ಈ ಸಕ್ಸಸ್ ಪಾತ್ನ. ದೆರ್ ಇಸ್ ಸಮಥಿಂಗ್ ಸಕ್ಸಸ್ಫುಲ್. ದ ಸಕ್ಸಸ್ ವರ್ಡ್ ಬಂದು ರಿಪೀಟ್ ಆಗ್ತಾ ಇರೋದು ನನ್ನ ಮೈಂಡಲ್ಲಿ. ಸೊ ಸಕ್ಸಸ್ ಇಸ್ ನಾಟ್ ಜಸ್ಟ್ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆದ್ವಿ ಅಂತ, ಲೈಫಲ್ಲೂ ಸಕ್ಸಸ್ ಇಸ್ ನಾರ್ಮಲ್. ಎಲ್ಲ ಒಂದು ಏರಿಯಾನಲ್ಲಿ, ಲೈಕ್ ವೇಟ್ ಲಾಸ್ ಆಗೋದು ಇಟ್ಸ್ ಅ ಸಕ್ಸಸ್, ಬೆಳಗ್ಗೆ 5 ಗಂಟೆಗೆ ಎದ್ದೇಳೋದಕ್ಕಾಗೋದು ಇಟ್ ಇಸ್ ಅ ಸಕ್ಸಸ್, ಅಥವಾ ನಾವು ಫೋನಿಂದ 4 ಅವರ್ ದೂರ ಇರೋದಕ್ಕಾಗೋದು ಇಟ್ ಇಸ್ ಅ ಸಕ್ಸಸ್. ಸೊ ದೇರ್ ಆರ್ tiny small success stories ಇಂದ there is big ರೆಕಗ್ನೈಸ್ ಮಾಡುವಂಥ ಒಂದು, ಲೈಕ್ ಎಲ್ಲರೂ ನಮ್ಮನ್ನು ರೆಕಗ್ನೈಸ್ ಮಾಡುವಂಥ ಸಕ್ಸಸ್ ಸ್ಟೋರೀಸ್ಗೂ ದಿಸ್ ಈಸ್ ದ ಟೈಮ್ ಪೀರಿಯಡ್ ನೀವು ಅಲೈನ್ ಆಗಿರೋದು, ಅಲೈನ್ ಆಗ್ತಾ ಇರೋದ್ರಿಂದ ಈ ಎಲ್ಲ ಚೇಂಜಸ್ಸು ನಿಮ್ಮ ಲೈಫಲ್ಲಿ ಮಾಡಬೇಕಂತ ಹೇಳಿ ನಿಮಗೆ ಅನ್ನಿಸ್ತಾ ಇರೋದು. ಸೊ ಪ್ಲೀಸ್ ಫಾಲೋ ಥ್ರೂ ಆ ಎಲ್ಲ ಗೈಡೆನ್ಸನ್ನ, ಬಿಕಾಸ್ you are like a soul pathಗೆ you are entering ನಿಮ್ಮ ಎರಾ ಅಥವಾ ನಿಮ್ಮ ಟೈಮ್ ಪೀರಿಯಡು, ನಿಮ್ಮ ಸೋಲ್ ಶೈನ್ ಆಗುವಂಥ ಒಂದು ಟೈಮ್ ಪೀರಿಯಡಿಗೆ, ನಿಮ್ಮ ಸೋಲ್ ಬ್ಲೂ ಪ್ರಿಂಟಿಗೆ ನೀವು ಅಲೈನ್ ಆಗ್ತಾ ಇರೋದು. ಎಸ್ಪೆಷಲಿ ಈ ಮಿಷನ್ ಇಟ್ಕೊಂಡು ಬಂದಿರೋರು ಪ್ರಪಂಚಕ್ಕೆ, ಡಬಲ್ ಮಿಷನ್ ಅಂತ ಏನು ಹೇಳ್ತೀವಿ. ಮೊದಲನೇ ಮಿಷನ್ ಬಂದು ಅಫ್ಕೋರ್ಸ್ ನಮ್ಮ ಕರ್ಮ ಎಲ್ಲ ರಿಲೀಸ್ ಮಾಡೋದು. 2ನೇ ಮಿಷನ್ ಬಂದು ಹ್ಯುಮ್ಯಾನಿಟಿಗೆ, ಈ ವರ್ಲ್ಡ್ಗೆ, ಭೂಮಿಗೆ, ಮದರ್ ಅರ್ತ್ಗೆ ನಾವು ಯಾವುದಾದ್ರೂ ಒಂದು ರೀತಿಯಲ್ಲಿ ನಾವು ಸಪೋರ್ಟ್ ಮಾಡಬೇಕು ಅಂತ ಬಂದಿರೋರು, ಲೈಕ್ ಸ್ಟಾರ್ ಸೀಡ್ಸು, ಅರ್ತ್ ಏಂಜಲ್ಸು, ಬೇರೆ ಸ್ಟಾರ್ ಸಿಸ್ಟಮ್ಸಿಂದ ಬಂದಿರೋರು, ಆಕ್ಚೂರಿಯನ್ಸು, ಲೈಕ್ ಅಟ್ಲಾಂಟಿಯನ್ಸು, ವಾಟ್ ಎವರ್ ಇಟ್ ಈಸ್. ಈ ಸಂದರ್ಭದಲ್ಲಿ ಆಬ್ಸಲ್ಯೂಟ್ಲಿ ಲುಕ್ ಅಟ್ ದ್ಯಾಟ್. ಗ್ರೂಪ್ ನಂಬರ್ 2, 2 ಮೇಜರ್ ಆರ್ಕನ ಕಾರ್ಡು, ಇದು ಬಂದು ಮಜಿಷಿಯನ್ ಕಾರ್ಡು, ಇದು ಬಂದು ಸ್ಟಾರ್ ಕಾರ್ಡು. ಯು ಆರ್ ಆಬ್ಸಲ್ಯೂಟ್ಲಿ ನಿಮ್ಮ ಸೋಲ್ ಪ್ಲಾನಿಗೆ, ನಿಮ್ಮ ಸೋಲ್ ಬ್ಲೂ ಪ್ರಿಂಟಿಗೆ ಅಲೈನ್ ಆಗ್ತಾ ಇರೋದು. ಲುಕ್ ಅಟ್ ನಿಮ್ಮ ಕ್ರೌನ್ ಚಕ್ರ ಎಷ್ಟರ ಮಟ್ಟಿಗೆ ಓಪನ್ ಆಗಿ ಆ್ಯಕ್ಟಿವ್ ಆಗ್ತಾ ಇರೋದು. ಅಗೇನ್ ಇದು ಗೈಡೆನ್ಸ್ ಬರ್ತಾ ಇರೋದಕ್ಕೆ ಸಂಕೇತ, ನೀವು ಆ ಗೈಡೆನ್ಸ್ನ ಫಾಲೋ ಮಾಡ್ತಾ ಇರೋದ್ರ ಬಗ್ಗೆ ಸಂಕೇತ. ಆ್ಯಂಡ್ ಆಲ್ಸೋ ಈ ಕಾರ್ಡ್ ಬಂದು ನಮ್ಮ ಡ್ರೀಮ್ಸು, ನಮ್ಮ ವಿಶಸ್ಸು ಫುಲ್ಫಿಲ್ ಆಗೋದಕ್ಕೆ, ನಮ್ಮ ಹೋಪ್ ರೆಸ್ಟೋರ್ ಮಾಡೋದಕ್ಕೆ, ಲೈಕ್ ನಮ್ಮ ಬಾಡಿನಲ್ಲಿ ನಮ್ಮ ವೈಟಾಲಿಟಿ ಅಂದರೆ ನಮ್ಮ ಎನರ್ಜಿ ಇಂಪ್ರೂವ್ ಆಗೋದಕ್ಕೆ, ನಮ್ಮ ಮೋಟಿವೇಶನ್ ಇಂಪ್ರೂವ್ ಆಗೋದಕ್ಕೆ. ಆ್ಯಂಡ್ ಆಲ್ಸೋ ದಿಸ್ ಈಸ್ ಬಿಗ್ ಡ್ರೀಮ್. ಲುಕ್ ಅಟ್ ದ ಸೈಜ್, a light in the size ನೋಡಿ. and also we have circle here again. ಎಲ್ಲಾನು ಬಂದು ನಮ್ಮ ಪಾಸ್ಟ್ ಸೈಕಲ್ನ ಕ್ಲೋಸ್ ಮಾಡಿ we have entered ನಮ್ಮ ಸಕ್ಸಸ್ ಸೈಕಲ್ಗೆ ಅಥವಾ ಈ ಹೊಸ ಪಾಸಿಟಿವ್ ಕಾರ್ಮಿಕ್ ಸೈಕಲ್ಗೆ. ಆ್ಯಂಡ್ ದಟ್ ಈಸ್ ವೈ ಎಷ್ಟೊಂದು ಚೇಂಜಸ್ ನಮ್ಮ ಲೈಫಲ್ಲಿ ಮಾಡಬೇಕು ಅಂತ ಅನ್ನಿಸ್ತಾ ಇರೋದು ಈ ಸಂದರ್ಭದಲ್ಲಿ. ಸೊ ಡೋಂಟ್ ಪೋಸ್ಟ್ಪೋನ್, ಡೋಂಟ್ ನೆಗ್ಲೆಕ್ಟ್ ಎಲ್ಲ ಚೇಂಜಸ್ ಏನನ್ನ ನಾವು ಮಾಡಬೇಕಂತ ಅನ್ನಿಸ್ತಾ ಇದೆ. ಜಸ್ಟ್ ಫಾಲೋ ಥ್ರೂ, ಯಾಕೆಂದರೆ ಇದು ನಿಮ್ಮನ್ನು ಇನ್ನೂ ಹತ್ತಿರ ತೊಗೊಂಡು ಹೋಗ್ತಾ ಇರೋದು ನಿಮ್ಮ ಡ್ರೀಮ್ಸಿಗೆ, ನಿಮ್ಮ ಡಿಸೈರ್ಸ್ಗೆ, ನಿಮ್ಮ ಸೋಲ್ ಬ್ಲೂ ಪ್ರಿಂಟ್ಗೆ, ನಿಮ್ಮ ಆ್ಯಕ್ಚುಯಲ್ ಸೋಲ್ ಪ್ಲ್ಯಾನನ್ನು ಏನು ಇಟ್ಕೊಂಡು ಬಂದಿದ್ದೀರಾ ಆ ಪ್ಲ್ಯಾನಿಗೆ ನಾವು ಹತ್ತಿರ ಹೋಗ್ತಾ ಇರೋದು. ಸೊ ಯು ಗೈಸ್ ಡೆಫಿನೆಟ್ಲಿ ಯು ಹ್ಯಾವ್ ಅ ಡಬಲ್ ಮಿಷನ್, ಲೈಕ್ ಒಂದು ಯು ಆರ್ ಕಾರ್ಮಿಕ್ ಮಿಷನ್, 2ನೇದು ಬಂದು ಹ್ಯುಮ್ಯಾನಿಟಿ ರಿಲೇಟೆಡ್ ಸಮ್ ಮಿಷನ್. ನೀವು ಡೈರೆಕ್ಟಾಗಿ ಪಾರ್ಟಿಸಿಪೇಟ್ ಮಾಡದೇ ಇರ್ಬೋದು ಹ್ಯುಮ್ಯಾನಿಟಿಗೆ ಸಪೋರ್ಟ್ ಮಾಡೋದಕ್ಕೆ, ಬಟ್ ನಿಮ್ಮ ಹೀಲಿಂಗಿಂದ, ನಿಮ್ಮ ಸಕ್ಸಸ್ ಸ್ಟೋರಿಯಿಂದ ಯು ಆರ್ ಕೈಂಡ್ ಆಫ್ ಕಾಂಟ್ರಿಬ್ಯೂಟಿಂಗ್ ಕಲೆಕ್ಟಿವ್ ಎನರ್ಜಿನಲ್ಲಿ, ಕಲೆಕ್ಟಿವ್ ಕಾನ್ಷಿಯಸ್ನೆಸ್ಸಲ್ಲಿ ಅವೇರ್ನೆಸ್ಸನ್ನು ಜಾಸ್ತಿ ಮಾಡೋದಕ್ಕೆ, ಅಥವಾ ಆ ಫ್ರೀಕ್ವೆನ್ಸಿನ, ಹೈ ವೈಬ್ರೇಷನನ್ನು
ಲೈಕ್ ವೈಬ್ರೇಷನನ್ನು ರೇಸ್ ಮಾಡೋದಕ್ಕೆ ನಿಮ್ಮ ಕಾಂಟ್ರಿಬ್ಯೂಷನ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಆಪ್ಟಿಮಿಸ್ಟಿಕ್ ಆಗಿದ್ದಾಗ, ನೀವು ಹೀಲಿಂಗ್ ಮಾಡ್ಕೊಳ್ಬೇಕಾದ್ರೆ, ನೀವು ದೊಡ್ಡದಾಗಿ ಆಲೋಚನೆ ಮಾಡಬೇಕಾದ್ರೆ, ನೀವು ನಿಮ್ಮ ಸಕ್ಸಸ್ ಬಗ್ಗೆ ಯೋಚಿಸಬೇಕಾದ್ರೆ, ನೀವು ನಿಮ್ಮ ಫ್ಯೂಚರ್ನ ಯಾವ ರೀತಿ ಗೋಲ್ಡನ್ ಗ್ಲೋಬ್ ಥರ ಹೇಗೆ ಮಾಡೋದು ಅಂತ ಯೋಚನೆ ಮಾಡಿದಾಗ ಕಲೆಕ್ಟಿವ್ ಆಗಿನೂ ನೀವು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀರಾ. ಲೈಕ್ ಯು ಆರ್ ರೇಸಿಂಗ್ ಆ ವೈಬ್ರೆನ್ಸ್, ಲೈಕ್ ಆ ವೈಬ್ರೇಷನನ್ನು, ಫ್ರೀಕ್ವೆನ್ಸಿನ. ಸೊ ನಿಮ್ಮಿಂದಾಗಿ ಎಷ್ಟೊಂದು ಜನಕ್ಕೆ ಆ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ಬೋದು ನಿಮಗೆ ಗೊತ್ತಿಲ್ದಿರಾ. ಸೊ ದೆರ್ ಇಸ್ ಸಮಥಿಂಗ್ ವೆರಿ ಬ್ಯೂಟಿಫುಲ್. ಈಗ ಸದ್ಯಕ್ಕೆ ನಿಮ್ಮ ಎನರ್ಜಿ ಶಿಫ್ಟ್ ಆಗ್ತಾ ಇರೋದು ಆ್ಯಂಡ್ ಇಟ್ ಈಸ್ ಶಿಫ್ಟಿಂಗ್ ಆ್ಯಂಡ್ ಅಲೈನಿಂಗ್ ಈ ಹೊಸ ಪಾತ್ ಕಡೆಗೆ. ಆಲ್ರೆಡಿ ಎಷ್ಟೊಂದು ಜನ ಈ ಹೊಸ ಎನರ್ಜಿನಲ್ಲಿ ಆಲ್ರೆಡಿ ಅಲೈನ್ ಆಗಿದೆ. ಈ ಫೈರ್ ಹಾರ್ಸ್ ಎನರ್ಜಿಗೆ ಅಲೈನ್ ಆಗಿದೆ, ನಿಮ್ಮ ಸಕ್ಸಸ್ ಸ್ಟೋರಿಗೆ ಅಲೈನ್ ಆಗಿದೆ. ಬಟ್ ಇವಾಗ ವಿ ನೀಡ್ ಟು ಡೂ ದ ಬೇಸಿಕ್ ವರ್ಕ್ ಆರ್ ದ ಫೌಂಡೇಶನಲ್ ವರ್ಕ್ ಅಂತ ಹೇಳಿ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ವಿಸ್ಡಮ್. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಬಂದು ದೇ ಆರ್ ಗಿವಿಂಗ್ ಯು ಅ ಲಾಟ್ ಆಫ್ ಗೈಡೆನ್ಸ್ ಈ ಸಮಯದಲ್ಲಿ. ಏನು ಮಾಡೋದು, ಯಾವ ರೀತಿ ಶಿಫ್ಟ್ ಮಾಡೋದು. ಲುಕ್ ಅಟ್ ಅನದರ್ ಸರ್ಕಲ್ ಇಲ್ಲಿ ಆ್ಯಂಡ್ ಆಲ್ ದ ಗೋಲ್ಡನ್ ಯೆಲ್ಲೋ ಕಲರ್. ಲಾಟ್ ಆಫ್ ಸರ್ಕಲ್ಸ್ ಯಾವಾಗಲೂ ಬಂದು ಇಟ್ ಇಸ್ ಕ್ಲೋಸಿಂಗ್ ಆ್ಯಂಡ್ ಕಂಪ್ಲೀಷನ್. ಯು ಹ್ಯಾವ್ ಡೆಫಿನೆಟ್ಲಿ ಕ್ಲೋಸ್ಡ್ ಆ್ಯಂಡ್ ಕಂಪ್ಲೀಟೆಡ್ ಈ ಹಳೆ ಸೈಕಲನ್ನು ಆ್ಯಂಡ್ ದಟ್ ಈಸ್ ವಾಟ್ ಹ್ಯಾಸ್ ಆ್ಯಕ್ಟಿವೇಟೆಡ್ ನಿಮ್ಮ ಈ ಹೊಸ ಅಲೈನ್ಮೆಂಟ್. ಆ್ಯಂಡ್ ಯು ಹ್ಯಾವ್ ಮೂವ್ಡ್ ಈ ಹೊಸ ಅಲೈನ್ಮೆಂಟಿಗೆ, ಹೊಸ ಎನರ್ಜಿಗೆ. ಸೊ ವಿ ಆರ್ ಕೈಂಡ್ ಆಫ್ ಡೂಯಿಂಗ್ ದ ಫೌಂಡೇಶನಲ್ ವರ್ಕ್ ಇವಾಗ. ಟ್ರ್ಯಾಪ್ಡ್ ಇನ್ ಫಿಯರ್, ಲೈಕ್ ಇದರಿಂದ ನಾವು ಬ್ರೇಕ್ ಫ್ರೀ ಮಾಡ್ತಾ ಇರೋದು. ಗ್ರೂಪ್ ನಂಬರ್ 2, ಲೈಕ್ ನಾವು ಇಷ್ಟು ದಿನ ಭಯದಲ್ಲಿ ಸಿಗಾಕೊಂಡಿದ್ವಿ, ನಮ್ಮ ಕೈಲಿ ಏನಾಗುತ್ತೆ ಆಗೋಲ್ಲ ಅನ್ನೋವಂಥ ಡೌಟ್ಸಲ್ಲಿ ಸಿಗಾಕೊಂಡಿದ್ವಿ. ಸೊ ಅದರಿಂದ ನಾವು ಆಚೆ ಬರ್ತಾ ಇರೋದು. ವಿ ಹ್ಯಾವ್ 8 and 8 and 1. So we are finally breaking free. Freedom is our mantra. ನಮ್ಮ ನೆಕ್ಸ್ಟ್ ಸೈಕಲಲ್ಲಿ ವಿ ಆರ್ ಬ್ರೇಕಿಂಗ್ ಫ್ರೀ ಭಯದಿಂದ. ವಿ ಆರ್ ಬ್ರೇಕಿಂಗ್ ಫ್ರೀ. ಆ ಫ್ರೀಡಮ್ನ ನಾವು ತಗೊಳ್ತಾ ಇರೋದು ನಮ್ಮಿಂದ ನಮಗೆ ಫ್ರೀಡಮು, ನಮ್ಮ ಆಲೋಚನೆ ಮಾಡೋ ಶೈಲಿಯಿಂದ ನಮಗೆ ಫ್ರೀಡಮು, ಹೊರಗಡೆ ಜನರು ಏನು ಅಂದ್ಕೊಳ್ತಾರೆ ಅನ್ನೋವಂಥ ಆ ಕಾಂಪ್ಲಿಕೇಶನಿಂದ ಫ್ರೀಡಮು. ಬೇಸಿಕ್ಲಿ ನಮ್ಮ ಮಂತ್ರ ಬಂದು ನೆಕ್ಸ್ಟ್ ಸೈಕಲಲ್ಲಿ ಫ್ರೀಡಮ್. ಓಕೆ, ಫ್ರೀಡಮ್ ಮತ್ತು ಡವ್ ಬರ್ಡ್ನ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಐ ಕ್ಲೇಮ್ ಮೈ ಫ್ರೀಡಮ್ ಅಂತ ಹೇಳಿ. ಫ್ರೀ ಟು ಥಿಂಕ್, ಫ್ರೀ ಟು ಅಚೀವ್ ನಿಮ್ಮ ಸಕ್ಸಸ್ ಸ್ಟೋರಿನ. ಲೈಕ್ ನಿಮ್ಮ ಡೌಟ್ಸಿಂದ, ನಿಮ್ಮ ಫಿಯರಿಂದ ನಿಮಗೆ ಫ್ರೀಡಮ್ಮು. ಸೊ ದೆರ್ ಇಸ್ ಲಾಟ್ ಆಫ್ ಫ್ರೀಡಮ್ ನಿಮ್ಮ ನೆಕ್ಸ್ಟ್ ಸೈಕಲಲ್ಲಿ ನೀವು ಅಚೀವ್ ಮಾಡ್ತಾ ಇರೋದು. ಮಟೀರಿಯಲ್ ಸಕ್ಸಸ್ ಆ್ಯಂಡ್ ಸ್ಪಿರಿಚುವಲ್ ಸಕ್ಸಸ್. ಲೈಕ್ ಅಂಡರ್ಲೈಂಗ್ ಎನರ್ಜಿ ಬಂದು ಯು ಆರ್ ಲೈಕ್ ನೀವು ಏನನ್ನ ಬಿಲ್ಡ್ ಮಾಡಿದ್ದೀರಾ ಅದನ್ನು ನಿಂತ್ಕೊಂಡು ನೀವು ಅಡ್ಮೈರ್ ಮಾಡ್ತಾ ಇರೋದು. ನಿಮ್ಮನ್ನು ನೀವು ಅಡ್ಮೈರ್ ಮಾಡ್ತಾ ಇರೋದು. ನೀವು ನಡೆದು ಬಂದಿರೋವಂಥ ಹಾದಿನ ನೀವು ನೋಡ್ತಾ ಯು ಆರ್ ಕೈಂಡ್ ಆಫ್ ಪ್ರೌಡ್ ಆಫ್ ಯುವರ್ ಸೆಲ್ಫ್. ನಾನು ಎಷ್ಟು ದೂರ ಬಂದಿದ್ದೀನಿ, ಏನೆಲ್ಲ ಮಾಡಿದೆ, ಇವತ್ತು ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ, ಇಲ್ಲಿಂದ ಮುಂದೆ ನಾನು ಎಷ್ಟು ದೂರ ಹೋಗ್ತಾ ಇದ್ದೀನಿ. ಅಗೇನ್ ವಿ ಹ್ಯಾವ್ ಅನದರ್ ಸರ್ಕಲ್. ದಿಸ್ ಈಸ್ ದ ಬಿಗಿನಿಂಗ್ ಆಫ್ ದ ನ್ಯೂ ಜರ್ನಿ. ಗ್ರೂಪ್ ನಂಬರ್ 1, ದಿಸ್ ಈಸ್ ದ ಬಿಗಿನಿಂಗ್ ಆಫ್ ದ ನ್ಯೂ ಎರಾ ನಿಮ್ಮದು. ಓಕೆ, ನಿಮ್ಮ ಆಬ್ಸಲ್ಯೂಟ್ಲಿ ಬ್ರ್ಯಾಂಡ್ ನ್ಯೂ ಸಕ್ಸಸ್ ಸ್ಟೋರಿನ ಬರೆಯುವಂಥ ಒಂದು ಎರಾ ಇದು. ಆ್ಯಂಡ್ ಯು ಆರ್ ಪ್ರೌಡ್. ಲೈಕ್ ನಾವು ಯಾವುದನ್ನು ಬ್ಲೇಮ್ ಮಾಡ್ತಾ ಇಲ್ಲ, ಯಾರನ್ನೂ ಬ್ಲೇಮ್ ಮಾಡ್ತಾ ಇಲ್ಲ. ನಾವು ಈ ಜನರನ್ನಾಗಲಿ ಸಿಚುವೇಶನ್ನಾಗಲಿ ಬ್ಲೇಮ್ ಮಾಡ್ತಾ ಇಲ್ಲ. ವಿಕ್ಟಿಮ್ ಮೆಂಟ್ಯಾಲಿಟಿಯಿಂದ ಆಚೆ ಬಂದಿದ್ದೀವಿ. ಅಗೇನ್ ದಟ್ ಈಸ್ ಫ್ರೀಡಮ್. ನಾವು ಹೊರಗಡೆ ಜನರನ್ನ, ಸಿಚುವೇಶನನ್ನು ಅಥವಾ ಲೈಫನ್ನು ಬ್ಲೇಮ್ ಮಾಡಬೇಕಾದ್ರೆ ಇನ್ನೂ ನಾವು ಫ್ರೀ ಆಗಿಲ್ಲ. ರೈಟ್, ವಿ ಆರ್ ಸ್ಟಿಲ್ ಟ್ರ್ಯಾಪ್ಡ್ ವಿಕ್ಟಿಮ್ಹುಡ್ಡಲ್ಲಿ. ಸೊ ನಾವು ಅದರಿಂದನೂ ಆಚೆ ಬಂದಿದ್ವಿ. ನಾವು ಯಾರನ್ನೂ ಬ್ಲೇಮ್ ಮಾಡ್ತಾ ಇಲ್ಲ. ಆಗಿದ್ದಾಯಿತು, ಕಲ್ತಿದ್ದಾಯಿತು, ಮುಂದೆ ಹೋಗ್ತಾ ಇದ್ದೀವಿ ಇವಾಗ. ಆ್ಯಂಡ್ ದ್ಯಾಟ್ ಗಿವ್ಸ್ ಅ ಲಾಟ್ ಆಫ್ ಫ್ರೀಡಮ್ ನಮಗೆ. ಆ ಭಾರನ ಕಳ್ಕೊಂಡು ವಿ ಆರ್ ಲೈಕ್ ಫ್ಲೈಯಿಂಗ್ ಹೈ. ಎಷ್ಟು ಮೇಲೆ ಹಾರೋದಕ್ಕೆ ಸಾಧ್ಯ ಅಷ್ಟು ಮೇಲೆ ಹಾರುವಂಥ ಆಪರ್ಚುನಿಟಿ ಇರುವಂಥ ಒಂದು ಟೈಮ್ ಲೈನಿಗೆ ನಾವು ಶಿಫ್ಟ್ ಆಗಿರೋದು. ಆ್ಯಂಡ್ ಎಂಜಾಯ್ ಈ ಎನರ್ಜಿನ. ಗ್ರೂಪ್ ನಂಬರ್ 2. ರೈಟ್, ಸೊ ಅದು ನಿಮ್ಮ ಇವತ್ತಿನ ರೀಡಿಂಗು. ಹೋಪ್ಫುಲಿ ರೆಸನೇಟ್ ಆಯಿತು ಅಂತ ಅಂದ್ಕೊಳ್ತೀನಿ. ರೆಸನೇಟ್ ಆಗಿರೋ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿರ್ಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಗ್ರೂಪ್ ನಂಬರ್ 2, ಲವ್ ಯು ಆಲ್, ಟೇಕ್ ಕೇರ್, ಬಾಯ್.